ಸೊ ಈಗಾಗಲೇ ನಾವು ವ್ಯಾಪಾರ ಚಕ್ರಗಳ ವಿವಿಧ ಹಂತಗಳಲ್ಲಿ ಪ್ರಮುಖವಾದಂತಹ 4 ಹಂತಗಳನ್ನು ತಿಳ್ಕೊಳ್ತಾ ಬಂದಿದ್ದೀವಿ. ಈಗ ನಂತರದ ಹಂತವನ್ನು ತಿಳ್ಕೊಳ್ಳೋ ಮುಂಚೆ ಹಿಂದಿನ ಹಂತವಾದಂತಹ ಶೃಂಗ ಅಥವಾ ಉತ್ಕರ್ಷದಲ್ಲಿ ಬರುವ ಕೆಲವು ಪ್ರಮುಖ ಲಕ್ಷಣಗಳನ್ನು ತಿಳ್ಕೊಂಡು ನಂತರ ಅದು ಹೇಗೆ ಹಿಂಜರಿತಕ್ಕೆ ಮುಂದುವರಿತಾ ಹೋಗೋದನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಸುಲಭ ಆಗ್ತಾ ಹೋಗುತ್ತೆ. ಸೊ 4ನೇ ಹಂತ ಅಂದರೆ ವ್ಯಾಪಾರ ಚಕ್ರದಲ್ಲಿ 4ನೇ ಹಂತವನ್ನು ನಾವು ಶೃಂಗ ಅಥವಾ ಉತ್ಕರ್ಷ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನು? ಉತ್ಕರ್ಷ ಅಥವಾ ಶೃಂಗ. ಅಂದರೆ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಸಮೃದ್ಧಿಯಲ್ಲಿ ಎಲ್ಲ ಆರ್ಥಿಕ ಚಟುವಟಿಕೆಗಳು ಕೂಡ ಮುಂದುವರಿಯುತ್ತಾ ಹೋಗುತ್ತದೆ. ಮತ್ತು ಆ ಸಮೃದ್ಧಿಯ ಹಂತವನ್ನು ನಾವೇನಂತ ಕರಿತೀವಿ? ಪೂರ್ಣೋದ್ಯೋಗದ ಹಂತ ಅಂತ. ಈ ಪೂರ್ಣೋದ್ಯೋಗದ ಹಂತ ಅಲ್ಲಿಯೇ ಕೊನೆ ಆಗೋದಿಲ್ಲ, ಅದು ಮತ್ತಷ್ಟು ಮುಂದುವರಿಯುತ್ತಾ ಹೋಗುತ್ತದೆ. ಅಂದರೆ ಪೂರ್ಣೋದ್ಯೋಗದ ಹಂತದಲ್ಲಿ ಎಲ್ಲ ಆರ್ಥಿಕ ಚಟುವಟಿಕೆಗಳು ಬಹಳಷ್ಟು ಅಧಿಕವಾಗುತ್ತಾ ಹೋಗುತ್ತದೆ. ಹಾಗಾಗಿ ಈ ಹಂತದಲ್ಲಿ ಉತ್ಪಾದನೆ ಮತ್ತು ಲಾಭ ಎರಡೂ ಕೂಡ ಅಧಿಕವಾಗುತ್ತಾ ಹೋಗುತ್ತದೆ. ಈಗಾಗಲೇ ಹೇಳಿರೋ ಹಾಗೆ ಉತ್ಪಾದನೆ ಮತ್ತು ಲಾಭ ಇವೆರಡೂ ಕೂಡ ಬಹಳ ಅಧಿಕವಾಗುತ್ತಾ ಹೋಗುತ್ತದೆ. ಅಧಿಕ ಲಾಭವನ್ನು ಪಡೆಯುವ ಉದ್ದೇಶದಿಂದ ಉತ್ಪಾದಕರು ಮತ್ತಷ್ಟು ಬಂಡವಾಳವನ್ನು ಹೂಡೋದಕ್ಕೆ ಉತ್ತೇಜಿತರಾಗುತ್ತಾರೆ. ಯಾವಾಗ ಬಂಡವಾಳದಾರರು ಅಥವಾ ಉದ್ಯಮದಾರರು ಹೆಚ್ಚು ಬಂಡವಾಳವನ್ನು ಹೂಡುವುದಕ್ಕೆ ಮುಂದೆ ಬರ್ತಾರೋ ಆಗ ಬ್ಯಾಂಕ್ಗಳು ಕೊಡುವ ಸಾಲದ ಪ್ರಮಾಣ ಅಥವಾ ನೀಡುವ ಸಾಲದ ಪ್ರಮಾಣವು ಕೂಡ ಅಧಿಕವಾಗುತ್ತಾ ಹೋಗುತ್ತದೆ. ಸೊ ಲಾಭದಿಂದ ಏನಾಗುತ್ತೆ? ಹೂಡಿಕೆಯ ಪ್ರಮಾಣ ಅಧಿಕವಾಗುತ್ತಾ ಹೋಗುತ್ತದೆ. ಹೂಡಿಕೆ ಅಧಿಕವಾಗುವ ಕಾರಣದಿಂದಾಗಿ ಬ್ಯಾಂಕ್ಗಳು ನೀಡುವ ಸಾಲದ ಪ್ರಮಾಣ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ. ಸಾಲದ ಪ್ರಮಾಣ ಅಧಿಕವಾಗುವುದರಿಂದ ಉತ್ಪಾದನೆಯನ್ನು ಮತ್ತಷ್ಟು ಹೆಚ್ಚಿಸುವುದಕ್ಕೆ ಉತ್ಪಾದಕರು ಬಹಳ ಆಸಕ್ತಿ ಉಳ್ಳವರಾಗಿರ್ತಾರೆ. ಸೊ ಉತ್ಪಾದನೆ ಅಧಿಕವಾಗುವ ಕಾರಣದಿಂದ, ಅಂದರೆ ಮತ್ತಷ್ಟು ಉತ್ಪಾದನೆ ಅಧಿಕವಾಗುವ ಕಾರಣದಿಂದಾಗಿ ಹೆಚ್ಚು ಉತ್ಪಾದನಾ ಅಂಗಗಳನ್ನು ತೊಡಗಿಸಿಕೊಳ್ಳುವುದಕ್ಕೆ ಅವಕಾಶವಿದೆ. ಹಾಗಂದರೆ ಅರ್ಥ ಉದ್ಯೋಗದ ಅವಕಾಶಗಳು ವಿಪುಲವಾಗಿ ಅಧಿಕವಾಗುತ್ತಾ ಹೋಗುತ್ತದೆ. ಉದ್ಯೋಗದ ಅವಕಾಶಗಳು ಅಧಿಕವಾಗುವುದರಿಂದ ಕಾರ್ಮಿಕರಿಗಿರುವ ಬೇಡಿಕೆಯು ಕೂಡ ಹೆಚ್ಚಾಗುತ್ತದೆ. ಸೊ ಮತ್ತಷ್ಟು ಉತ್ಪಾದನೆ ಹೆಚ್ಚಾಗುತ್ತಾ ಹೋಗುತ್ತದೆ. ಮತ್ತಷ್ಟು ಉತ್ಪಾದನೆ ಅಧಿಕವಾಗುವುದರಿಂದ ಕಾರ್ಮಿಕರಿಗಿರುವ ಅಥವಾ ಜೀವಿಗಳಿಗೆ ಬೇಡಿಕೆ ಅಧಿಕವಾಗುತ್ತಾ ಹೋಗುತ್ತದೆ. ಸೊ ಬೇಡಿಕೆ ಅಧಿಕವಾಗುವುದರಿಂದ ಅವರು ಪಡೆಯುವ ಕೂಲಿಯ ಮಟ್ಟ ಅಥವಾ ಆದಾಯವು ಕೂಡ ಹೆಚ್ಚಾಗುತ್ತದೆ. ಸೊ ಆದಾಯವು ಅಧಿಕವಾಗುವುದರಿಂದ ಯಾವ ಹಂತದಲ್ಲಿ ಆದಾಯ ಅಧಿಕ ಆಗುತ್ತೆ ಅಂದರೆ, ಅಥವಾ ಎಂತಹ ಸನ್ನಿವೇಶವು ಈ ಮುಟ್ತಾ ಹೋಗುತ್ತೆ ಎಂದರೆ, ಕಾರ್ಮಿಕರಿಗಿರುವ ಬೇಡಿಕೆಯು ಮತ್ತು ಸೃಷ್ಟಿಯಾಗುವಂಥ ಉದ್ಯೋಗದ ಸಂಖ್ಯೆ ಇವೆರಡನ್ನು ಹೋಲಿಕೆ ಮಾಡಿದಾಗ ಉದ್ಯೋಗದ ಸಂಖ್ಯೆ ಕಾರ್ಮಿಕರ ಸಂಖ್ಯೆಗಿಂತಲೂ ಶ್ರಮಜೀವಿಗಳ ಸಂಖ್ಯೆಗಿಂತಲೂ ಅಧಿಕವಾಗುತ್ತದೆ. ಹೇಳ್ತಾ ಇರೋದಷ್ಟು ಅರ್ಥ ಆಗ್ತಿದೆಯಲ್ಲ? ಅಂದರೆ ಉದ್ಯೋಗದ ಸಂಖ್ಯೆ ಶ್ರಮಜೀವಿಗಳ ಸಂಖ್ಯೆಗಿಂತಲೂ ಅಧಿಕವಾಗುತ್ತದೆ. ಹಾಗಾಗಿ ಇಲ್ಲಿ ಇನ್ನಷ್ಟು ಶ್ರಮಜೀವಿಗಳ ಬೇಡಿಕೆ ಅಧಿಕವಾಗೋದ್ರಿಂದ ಅವರು ಪಡೆಯುವ ಕೂಲಿ ಹೆಚ್ಚಾಗುತ್ತಾ ಹೋಗಿ ಉತ್ಪಾದನಾ ವೆಚ್ಚ ಅಧಿಕವಾಗುತ್ತದೆ. ಒಂದು ಸಲ ಉತ್ಪಾದನಾ ವೆಚ್ಚ ಅಧಿಕವಾದರೆ ತದನಂತರ ಬೆಲೆಗಳು ಕೂಡ ಏರುತ್ತಾ ಹೋಗುತ್ತದೆ. ಹೀಗೆ ಒಂದಾದರ ನಂತರ ಎಲ್ಲ ಆರ್ಥಿಕ ಚಟುವಟಿಕೆಗಳೆಲ್ಲವೂ ಕೂಡ ಬಹಳ ಉನ್ನತ ಮಟ್ಟಕ್ಕೆ ಏರುತ್ತಾ ಹೋಗುವುದರಿಂದ ಇಲ್ಲಿ ನಾವು ಮಿತಿಮೀರಿದ ಉತ್ಪಾದನೆ ಹಾಗೂ ಮಿತಿಮೀರಿದ ಉದ್ಯೋಗವನ್ನು ಕಾಣುವುದಕ್ಕೆ ಸಾಧ್ಯತೆ ಆಗುತ್ತೆ.
ಸೊ ಪ್ರಮುಖ ಲಕ್ಷಣ ಮಿತಿಮೀರಿದ ಉದ್ಯೋಗ, ಮಿತಿಮೀರಿದ ಉತ್ಪಾದನೆ ಮತ್ತು ಮಿತಿಮೀರಿದ ಉದ್ಯೋಗವನ್ನು ಕಾಣ್ತಾ ಹೋಗ್ತಾರೆ. ಸೊ ಇವೆರಡೂ ಕೂಡ ಬಹಳಷ್ಟು ಅಧಿಕವಾಗ್ತಾ ಹೋಗಿತ್ತು ಮತ್ತು ಪಡೆಯುವ ಆದಾಯವೂ ಕೂಡ ಹೆಚ್ಚಾಗುತ್ತಾ ಹೋಗುವುದರಿಂದ ಉತ್ಪಾದನಾ ವೆಚ್ಚವೂ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ. ಸೊ ಎಲ್ಲ ಆರ್ಥಿಕ ಚಟುವಟಿಕೆಗಳು ಉತ್ಕೃಷ್ಟದ ಮಟ್ಟದಲ್ಲಿ ಏರುತ್ತಾ ಹೋಗುವುದರಿಂದ ಈ ಹಂತವನ್ನು ನಾವು ಮಿತಿಮೀರಿದ ಪೂರ್ಣೋದ್ಯೋಗದ ಹಂತ ಅಂತ ಕರಿತೀವಿ. ಸೊ ಉತ್ಕರ್ಷದ ಹಂತ ಏನಂತ ಕರಿತೀವಿ? ಮಿತಿಮೀರಿದ ಪೂರ್ಣೋದ್ಯೋಗದ ಹಂತ, ಮಿತಿಮೀರಿದ ಪೂರ್ಣೋದ್ಯೋಗದ ಹಂತ ಅಂತ ಕರಿತೀವಿ. ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ಯಾಕೆ ಇದನ್ನು ಕರಿತೀವಿ ಅಂತ. ಕಾರಣ ಏನಂದರೆ ಎಲ್ಲ ಆರ್ಥಿಕ ಚಟುವಟಿಕೆಗಳು ಮಿತಿ ಮೀರುತ್ತಾ ಹೋಗುತ್ತದೆ. ಸೊ ಬೆಲೆಗಳು ಕೂಡ ಅಧಿಕವಾಗುವುದಕ್ಕೆ ಪ್ರಾರಂಭಿಸುತ್ತಾ ಹೋಗುತ್ತದೆ. ಸೊ ಇಂತಹ ಸನ್ನಿವೇಶದಲ್ಲಿ ಸಮಾಜದಲ್ಲಿರುವ ಎಲ್ಲ ವರ್ಗದ ಜನರು ಬಹಳಷ್ಟು ಆಶಾಭಾವದಿಂದ ಕೂಡಿರ್ತಾರೆ. ಈ ಹಂತವನ್ನು ನಾವು ಶೃಂಗ ಅಥವಾ ಉತ್ಕರ್ಷ ಅಂತ ಕರಿತೀವಿ. ಉತ್ಕರ್ಷ ಶೃಂಗ ಅಂದರೆ ಎಲ್ಲವೂ ಕೂಡ ಮಿತಿಮೀರಿದಾಗಿ ಉನ್ನತ ಮಟ್ಟದಲ್ಲಿ ಹೋಗ್ತಾ ಹೋಗೋದ್ರಿಂದ, ಅಂದರೆ ಎಲ್ಲ ಆರ್ಥಿಕ ಚಟುವಟಿಕೆಗಳು ಉನ್ನತ ಮಟ್ಟಕ್ಕೆ ಹೋಗ್ತಾ ಹೋಗೋದ್ರಿಂದ ಇದನ್ನ ಉತ್ಕರ್ಷ ಅಥವಾ ಶೃಂಗ ಅಂತ ಕರಿತೀವಿ. ಅಂದರೆ ನಂತರ ಏನಾಗುತ್ತೆ ಹಾಗಾದರೆ ಅಂದರೆ ಎಲ್ಲ ಏರುತ್ತಿರುವಂತಹ ಚಟುವಟಿಕೆಗಳನ್ನು ಗಮನಿಸಿದಾಗ ಈ ಉತ್ಕರ್ಷದ ಹಂತದಲ್ಲಿ ಕಂಡು ಬರುವಂತಹ ಲಕ್ಷಣಗಳಲ್ಲಿ ಏನಾಗಿದೆ ಅಂದರೆ ಕೆಲವು ಆ ಹಂತವನ್ನು ಹಾಳು ಮಾಡುವಂತಹ ಅನೇಕ ಲಕ್ಷಣಗಳನ್ನು ಅಥವಾ ವಿನಾಶವಾದಂತಹ ಲಕ್ಷಣಗಳನ್ನು ಇದು ಹೊಂದುತ್ತಾ ಹೋಗುತ್ತದೆ. ಅಂದರೆ ಆ ಲಕ್ಷಣಗಳು ಯಾವುದಂದರೆ ಈಗ ಮಿತಿಮೀರಿದ ಉತ್ಪಾದನೆಯಾಗಿದೆ, ಬೆಲೆಗಳು ಏರುವುದಕ್ಕೆ ಪ್ರಾರಂಭಿಸುತ್ತಾ ಹೋಗುತ್ತದೆ. ಬೆಲೆಗಳು ಏರುತ್ತಾ ಹೋದಂತೆಲ್ಲ ಒಂದು ಕೈಗಾರಿಕೆಯಲ್ಲಿ ಏನಾಗುತ್ತೆ ಅಂದರೆ ಹಲವು ಸಂದರ್ಭಗಳಲ್ಲಿ ಅದು ಒಂದು ನಷ್ಟವನ್ನು ಅನುಭವಿಸುವಂತಕ್ಕೆ ಅವಕಾಶಗಳು ಆಗ್ತಾ ಹೋಗುತ್ತೆ. ಅಂದರೆ ಈಗಾಗಲೇ ಹೇಳಿರೋ ಹಾಗೆ ಈ ಹಂತದಲ್ಲಿ ಅಥವಾ ಉತ್ಕರ್ಷದ ಲಕ್ಷಣಗಳಲ್ಲಿಯೇ ವಿನಾಶಕಾರವಾದಂತಹ ಲಕ್ಷಣಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅಂದರೆ ಆರ್ಥಿಕ ಅಂಶಗಳು ಉತ್ಕರ್ಷಕ್ಕೆ ಯಾವುದು ಕಾರಣ ಆಗಿತ್ತೋ ಅದೇ ಅಂಶಗಳು ಕೂಡ ಹಿಂಜರಿತಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಒಂದು ಅರ್ಥವ್ಯವಸ್ಥೆಯಲ್ಲಿ ಬಿರುಕು ಕಾಣೋದಕ್ಕೆ ಪ್ರಾರಂಭಿಸ್ತಾ ಹೋಗುತ್ತೆ. ಸೊ ಕೆಲವು ಉದ್ಯಮಗಳಲ್ಲಿ ಕಂಡು ಬಂದಂತಹ ನಷ್ಟ ಅಥವಾ ನಿರಾಸೆ ಇನ್ನಿತರ ಉದ್ಯೋಗಗಳಿಗೂ ಅಥವಾ ಕೈಗಾರಿಕೆಗಳಿಗೂ ಕೂಡ ಹರಡುವುದಕ್ಕೆ ಪ್ರಾರಂಭಿಸುತ್ತದೆ. ಯಾವಾಗ ನಷ್ಟ ಸಂಭವಿಸುತ್ತದೋ ಕೈಗಾರಿಕೆಗಳಿಗೆ ಆಗ ಬ್ಯಾಂಕ್ಗಳು ಬಹಳ ಜಾಗೃತರಾಗ್ಬಿಡ್ತಾರೆ. ಏನಂದರೆ ಇನ್ನು ಮುಂದೆ ಸಾಲ ಕೊಟ್ಟರೆ ಹಣ ವಾಪಸ್ಸು ಬರದೇ ಹೋಗಬಹುದು ಎಂಬ ಭಯ ಅವರಲ್ಲಿ ಕಾಡಕ್ಕೆ ಪ್ರಾರಂಭಿಸುತ್ತೆ. ಆಗ ಸುರಕ್ಷತೆಗೆ ಕಡೆ ಗಮನವನ್ನು ಕೊಡ್ತಾ ಹೋಗ್ತಾರೆ. ಸುರಕ್ಷತೆಗೆ ಕಡೆಗೆ ಗಮನವನ್ನು ಕೊಟ್ಟಾಗ ಸಾಲ ಸೃಷ್ಟಿಸುವುದನ್ನು ಕಡಿಮೆ ಮಾಡ್ತಾರೆ ಅಥವಾ ಸಾಲವನ್ನು ಕೊಡುವುದನ್ನು ಬಹಳ ಕಡಿಮೆ ಮಾಡ್ತಾ ಹೋಗ್ತಾರೆ. ಸೊ ಬ್ಯಾಂಕ್ಗಳ ಸಾಲ ಕಡಿಮೆಯಾಗುತ್ತಾ ಹೋಗುತ್ತದೆ. ಸೊ ಉತ್ಕರ್ಷದ ನಂತರದ ಹಂತವಾದಂತಹ ಹಿಂಜರಿತದಲ್ಲಿ ಏನೇನು ಲಕ್ಷಣಗಳನ್ನು ಕಾಣ್ತಾ ಹೋಗ್ತೀವಿ ಅಂತಂದರೆ ಮೊದಲನೆಯದಾಗಿ ಬ್ಯಾಂಕುಗಳು ಕೊಡುವ ಅಂದರೆ ನಷ್ಟದ ಭಯದಿಂದ ಬ್ಯಾಂಕುಗಳು ಕೊಡುವ ಒಂದು ಸಾಲದ ಹಣ ಕಡಿಮೆಯಾಗುತ್ತದೆ. ಸೊ 5ನೆಯ ಹಂತ ಹಿಂಜರಿತ. ಸೊ ಹಿಂಜರಿತದಲ್ಲಿ ಕೆಲವು ಉದ್ಯಮಗಳಲ್ಲಿ ಪ್ರಾರಂಭಗೊಂಡಂತಹ ನಷ್ಟ ಇತರ ಉದ್ಯಮಗಳಿಗೂ ಕೂಡ ಹರಡುತ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಬ್ಯಾಂಕುಗಳು ಕೊಡುವ ಸಾಲದ ಹಣದ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ. ಸಾಲದ ಪ್ರಮಾಣ ಕಡಿಮೆಯಾಗುವುದರಿಂದ ಹೂಡಿಕೆಯು ಕೂಡ ಕಡಿಮೆಯಾಗುತ್ತದೆ. ಸಾಲದ ಪ್ರಮಾಣ ಕಡಿಮೆಯಾಗುತ್ತದೆ, ಹೂಡಿಕೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಹೂಡಿಕೆಯು ಕಡಿಮೆಯಾಗುವ ಕಾರಣದಿಂದಾಗಿ ಉತ್ಪಾದನೆಯ ಮಟ್ಟ ಕಡಿಮೆಯಾಗುವುದಕ್ಕೆ ಪ್ರಾರಂಭಿಸುತ್ತದೆ. ಉತ್ಪಾದನೆಯು ಕಡಿಮೆಯಾಗುವುದರಿಂದ ಉದ್ಯೋಗದ ಅವಕಾಶ, ಉದ್ಯೋಗಗಳು ಕಡಿಮೆಯಾಗುತ್ತದೆ. ಉದ್ಯೋಗ ಕಡಿಮೆಯಾಗುವುದರಿಂದ ಆದಾಯ ಕಡಿಮೆಯಾಗುತ್ತದೆ. ಆದಾಯದ ಮೂಲಕ ಪರಿಣಾಮಕಾರಿ ಬೇಡಿಕೆ ಕಡಿಮೆಯಾಗುತ್ತದೆ. ಯಾವಾಗ ಬೇಡಿಕೆ ಕಡಿಮೆಯಾಗುತ್ತದೆಯೋ
ಅದು ಬೆಲೆಗಳ ಮತ್ತಷ್ಟು ಇಳಿಕೆಗೆ ಕಾರಣವಾಗುತ್ತದೆ. ಸೊ ಬೆಲೆಗಳು ಇಳಿಯುವುದಕ್ಕೆ ಪ್ರಾರಂಭಿಸುತ್ತದೆ. ಬೆಲೆ ಇಳಿದಂತೆಲ್ಲ ಉತ್ಪಾದಕರಿಗೆ ಉದ್ದೇಶ ಲಾಭವನ್ನು ಗಳಿಸೋದಾಗಿರುತ್ತೆ. ಯಾವಾಗ ಲಾಭ ಗಳಿಸೋಕ್ಕೆ ಸಾಧ್ಯತೆ ಆಗೋದಿಲ್ವೋ ಅವರು ಮತ್ತಷ್ಟು ಉತ್ಪಾದನೆಯನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ. ಹೀಗೆ ಒಂದರಿಂದ ಪ್ರಾರಂಭವಾದಂತಹ ಆರ್ಥಿಕ ಚಟುವಟಿಕೆಯ ಒಂದು ಇಳಿತ ಇನ್ನಿತರ ಎಲ್ಲ ಚಟುವಟಿಕೆಗಳು ಇಳಿತಕ್ಕೂ ಕೂಡ ಕಾರಣವಾಗುತ್ತಾ ಹೋಗುತ್ತದೆ. ಎಲ್ಲಿ ಆಶಾಭಾವನೆ ಇತ್ತೋ ಆ ಜಾಗದಲ್ಲಿ ಇವಾಗ ನಿರಾಶಾ ಭಾವನೆ ಬರುತ್ತದೆ. ಸೊ ಆರ್ಥಿಕ ಚಟುವಟಿಕೆಗಳ ಒಂದೊಂದೇ ಕಡಿಮೆ ಆಗ್ತಾ ಬರೋದನ್ನ ಇದು ಹಿಂಜರಿತ ಅಂತ ಹೋಗ್ತಾರೆ. ಹಿಂಜರಿತದಲ್ಲಿ ಬಹಳಷ್ಟು ಆರ್ಥಿಕ ಚಟುವಟಿಕೆಗಳು ಕಡಿಮೆಯಾಗಿ ಮತ್ತೆ ಅದು ಮುಗ್ಗಟ್ಟಿಗೆ ತಲುಪುತ್ತಾ ಹೋಗುತ್ತದೆ. ಸೊ ಹೀಗೆ ಆರ್ಥಿಕ ಆವರ್ತಗಳಲ್ಲಿ ಒಟ್ಟು 5 ಹಂತಗಳನ್ನು ನಾವು ಕಾಣ್ತಾ ಬರ್ತೀವಿ. ಸೊ 5 ಹಂತಗಳಲ್ಲಿ ನಂತರ ಈ ಆರ್ಥಿಕ ಆವರ್ತದಲ್ಲಿ ಕಂಡು ಬಂದಿರುವಂತಹ ಪ್ರಕಾರಗಳು ಯಾವ್ದ್ಯಾವುದು ಅಂತ. So far we have learnt about the different phases of the business cycle. So we have learnt how economic activities will be upward movement in the boom period. So during the boom period, production and profit will be increasing. So encouraged by this increase in the profit, entrepreneurs like to invest more money. So motivated by this, bank will expand the credit. When bank expands the credit, whatever the facilities that is having, the entrepreneurs will utilize this and they will increase the production. So in order to increase the production, demand for labor increases. It increases and it will create such a situation that where number of employment will be more than the demand for labor. That means there will be a scarcity of supply of labor. Since the demand for labor has increased, their income also increases or their wages also increases. Since the wage is one of the important reward given to the factors of production, the production cost increases. When the production cost increases, prices will also rises. So this way all the economic activities will be in the upward trend and it will reaches its peak. So under such a situation, the economy will witnesses overproduction and excess employment. That's why this is called as a or boom phase is called as a over employment phase. So all the people will enjoying upper economic activities, and at the meantime we can see optimism is up to its height among all the sections of the people. But it is not in itself. Whatever the factors that are responsible for the boom period has its a character of inbuilt doom. That is, the factors which are responsible for the boom, that factors itself will become a or it will create a crack in an economy. So the loss that is incurred by one industry or a miscalculation in the business, in one business, will spread to the other business or the other industries. So fear of the losses, bank will reduce its expansion of the credit. When the bank refuses to give a credit, entrepreneurs will not come forward to invest more money. When the investment decreases, in turn it will result in the less production. The production decreases, again it will have its impact or effect on the employment. So employment decreases or unemployment increases. Once unemployment increases, income, wages, profit, prices and all the other activities starts deteriorating.
Now, whatever the economic activities which were in the upward direction now starts moving towards the downward direction. All the economic activities will start declining. So, when it starts declining, the recession starts. Once the recession starts, again it further results in the decline in the economic activity, which results in the depression. So, these are the important characteristics of the different phases of business cycle. Now, let us know about what are the types of business cycle. ಅಂದರೆ ಆರ್ಥಿಕ ಆವರ್ತಗಳ ಪ್ರಕಾರಗಳು ಯಾವುದ್ಯಾವುದು ಅಂತ. ಅದರೊಳಗೆ ಮೊದಲನೇದಾಗಿ ಅಲ್ಪಾವಧಿಯ ಕಿಚನ್ ಆವರ್ತ ಅಂತ ಕರಿತೀವಿ. ಇದನ್ನು 1923ರಲ್ಲಿ ಕಿಚನ್ ಎಂಬ ಅರ್ಥಶಾಸ್ತ್ರಜ್ಞರು ಮಂಡಿಸ್ತಾ ಬಂದರು. ಇದು ಸುಮಾರು 40 ತಿಂಗಳ ಅವಧಿಯವರೆಗೆ ಇರ್ತಾ ಹೋಗುತ್ತೆ. ಎರಡನೆಯ ಪ್ರಕಾರ ದೀರ್ಘಾವಧಿಯ ಜಗ್ಲರ್ ಆವರ್ತ. ಇದು 1962ರಲ್ಲಿ ಜಗ್ಲರ್ ಎಂಬ ಅರ್ಥಶಾಸ್ತ್ರಜ್ಞರು ವಿವರಿಸಿದರು. ಇಲ್ಲಿ ಆರ್ಥಿಕ ಆವರ್ತ ಸುಮಾರು 9.5 ವರ್ಷಗಳವರೆಯ ಅವಧಿಗೆ ಇರುತ್ತದೆ. ಮೂರನೆಯದು ಅತಿ ದೀರ್ಘಾವಧಿಯ ಕಾಂಟ್ರಾಕ್ಟಿವ್ ಆವರ್ತ. ಇದನ್ನು ಕಾಂಟ್ರಾಕ್ಟಿವ್ ಎಂಬ ಅರ್ಥಶಾಸ್ತ್ರಜ್ಞರು ವಿವರಿಸಿದರು 1925ರಲ್ಲಿ. ಇದು 50 ವರ್ಷಗಳಿಗೂ ಮೀರಿ ಆವರ್ತಗಳು ಇದ್ದಾಗ ಇದನ್ನು ಅತಿ ದೀರ್ಘಾವಧಿಯ ಆರ್ಥಿಕ ಆವರ್ತ ಅಂತ ಹೇಳ್ತೀವಿ. ಮತ್ತೊಂದು ಪ್ರಕಾರ ಕಟ್ಟಡ ಆವರ್ತಗಳು. ಈ ಕಟ್ಟಡ ಆವರ್ತಗಳು ಕಟ್ಟಡದ ಒಂದು ಆರ್ಥಿಕ ಚಟುವಟಿಕೆಗಳಿಗೆ, ನಿರ್ಮಾಣದ ಆರ್ಥಿಕ ಚಟುವಟಿಕೆಗೆ ಸಂಬಂಧಪಟ್ಟಿದ್ದಾಗಿರುತ್ತದೆ. ಇದನ್ನು ವಾರೆನ್ ಮತ್ತು ಪಿಯರ್ಸನ್ ಎಂಬ ಅರ್ಥಶಾಸ್ತ್ರಜ್ಞರು ವಿವರಿಸಿದ್ದಾರೆ. ಒಂದು ಸರಾಸರಿ 18 ವರ್ಷಗಳವರೆಗೆ ಇರುವಂತಹ ಆರ್ಥಿಕ ಆವರ್ತಗಳನ್ನು ಇಲ್ಲಿ ಸೇರ್ತಾ ಹೋಗುತ್ತೆ. ಮತ್ತೊಂದು ಕುಜ್ನೆಟ್ಸ್ ಎಂಬ ಆವರ್ತ. ಇದು ಕುಜ್ನೆಟ್ಸ್ ಎಂಬ ಅರ್ಥಶಾಸ್ತ್ರಜ್ಞರು ವಿವರಿಸಿದ್ದಾರೆ. ಇದರ ಅವಧಿ ಅಂದರೆ ಆರ್ಥಿಕ ಆವರ್ತಗಳ ಅವಧಿ 16ರಿಂದ 22 ವರ್ಷಗಳವರೆಗೆ ಇರ್ತಾ ಹೋಗುತ್ತೆ. ಕೊನೆಯ ಪ್ರಕಾರ ದೊಡ್ಡ ಮತ್ತು ಚಿಕ್ಕ ಆವರ್ತಗಳು. ಅಂದರೆ ಚಿಕ್ಕ ಆವರ್ತಗಳು 2ರಿಂದ 5 ವರ್ಷಗಳವರೆಗೆ ಇರುತ್ತದೆ. ಮತ್ತು ಒಂದು ದೊಡ್ಡ ಆವರ್ತಗಳು ಇದು 6ರಿಂದ 13 ವರ್ಷದೊಳಗೆ ಇರುತ್ತದೆ. ಇದನ್ನು ಹ್ಯಾನ್ಸನ್ ಎಂಬ ಅರ್ಥಶಾಸ್ತ್ರಜ್ಞರು ವಿವರಿಸಿದರು. ಅಂದರೆ ಇದೆಲ್ಲವನ್ನು ಯಾವ ಆಧಾರದ ಮೇಲೆ ಈ ಪ್ರಕಾರಗಳನ್ನು ಮಾಡಿದ್ದಾರೆ ಅಂದರೆ, ಯಾವ ಅವಧಿಯ ಮೇಲೆ ಈ ಆರ್ಥಿಕ ಆವರ್ತಗಳು ಸಂಭವಿಸುತ್ತದೆ ಎನ್ನುವುದು, ಜೊತೆಗೆ ವಿವಿಧ ಅರ್ಥಶಾಸ್ತ್ರಗಳ ಅಥವಾ ಅರ್ಥಶಾಸ್ತ್ರಜ್ಞರುಗಳು ಕೊಟ್ಟಂತಹ ಅಭಿಪ್ರಾಯಗಳು, ಅದರೊಂದಿಗೆ ಅವಧಿ, ಇವೆರಡನ್ನೂ ಕೂಡ ಪರಿಗಣಿಸಿ ಈ ಪ್ರಕಾರಗಳನ್ನು ವಿಂಗಡಿಸಲಾಗುತ್ತಾ ಬಂದಿದೆ. So, there are different types of the business cycle. These different types of the business cycles have been categorized on the basis of the duration involved. So, on the other hand, the opinion of the economist as well as duration involved in the occurrence of the business cycle has been classified into these types. That is, a short-term kitchen cycles. This is composed of 2 to 3 cycles of 40 months, and this was advocated in 1923. The second one is long jugular cycle. It was in 1962. The duration of this cycle is 9.5 years. The third type is very long contractive cycles. It was given in 1925. The duration is more than 50 years. The next one is building cycles. This was advocated by American economists Warren and Pearson, and average duration of this business cycle is 18 years. Next is Kuznets cycle. This is advocated by an economist Kuznets. Duration is 16 to 20 years. The last type is
major and the minor cycles explained by Hansen. Minor cycle consists of 2 to 5 years, whereas major cycle consists of 6 to 13 years. So these are the different types of cycles. ಅಂದರೆ ವಿವಿಧ ಪ್ರಕಾರದ ಆರ್ಥಿಕ ಆವರ್ತಗಳನ್ನು ನಾವು ತಿಳ್ಕೊತಾ ಬಂದಿದ್ದೀವಿ. ಆದರೆ ಆರ್ಥಿಕ ಆವರ್ತಗಳು ಹೇಗೆ ಉದ್ಭವ ಆಗುತ್ತೆ, ಆರ್ಥಿಕ ಆವರ್ತಗಳು ಯಾವ ಕಾರಣಕ್ಕಾಗಿ ಇದು ಉಂಟಾಗ್ತಾ ಹೋಗುತ್ತೆ ಅನ್ನೋದು ಬಹಳಷ್ಟು ಮುಖ್ಯವಾದುದು. ಇಲ್ಲಿ ಬಹಳ ಕಾಲದಿಂದಲೂ ಕೂಡ ಯಾವುದೋ ಒಂದು ಅಂಶ ಆರ್ಥಿಕ ಆವರ್ತಗಳಿಗೆ ಕಾರಣ ಆಗಿಲ್ಲ, ಅನೇಕ ಅಂಶಗಳು ಇಲ್ಲಿ ಕಾರಣವಾಗುತ್ತಾ ಬಂದಿದೆ. ಸೊ ಆರ್ಥಿಕ ಆವರ್ತಗಳಿಗೆ ಕಾರಣವಾಗುವಂಥ ಅಂಶಗಳನ್ನು ನಾವು 2 ಪ್ರಕಾರಗಳಾಗಿ ವಿಂಗಡಿಸಬಹುದು. ಒಂದು ಆಂತರಿಕ ಅಂಶ, ಮತ್ತೊಂದು ಬಾಹ್ಯ ಅಂಶ. ಅಂದರೆ ಆಂತರಿಕ ಅಂಶ ಅಂದರೆ ಒಳಗೆ ಆಂತರಿಕವಾಗಿ, ಅಂದರೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಆಗುವಂತಹದ್ದು. ಹೊರಗಿನಿಂದ ಪ್ರಭಾವ ಬೀರುವಂತಹ ಅಂಶಗಳನ್ನು ನಾವು ಬಾಹ್ಯ ಅಂಶಗಳು ಅಂತ ಹೇಳ್ತೀವಿ. ಈಗ ಆರ್ಥಿಕ ಅಂಶಗಳು ಯಾವ್ಯಾವ ಅಂಶಗಳು ಆರ್ಥಿಕ ಆವರ್ತಗಳಿಗೆ ಕಾರಣ ಆಗ್ತಾ ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಮೊದಲನೆಯದಾಗಿ ಹಣದ ಪೂರೈಕೆ ಮತ್ತು ಬ್ಯಾಂಕ್ ಸಾಲ. ಅಂದರೆ ಒಂದು ಸಂದರ್ಭದಲ್ಲಿ ಬ್ಯಾಂಕ್ಗಳು ಅಧಿಕವಾದಂತಹ ಸಾಲವನ್ನು ಸೃಷ್ಟಿಸುತ್ತಾ ಹೋದಾಗ ಜನರ ಬಳಿ ಇರುವ ಹಣದ ಪ್ರಮಾಣ ಅಧಿಕವಾಗುತ್ತಾ ಹೋಗುತ್ತದೆ. ಜನರ ಬಳಿ ಇರುವ ಹಣದ ಪ್ರಮಾಣ ಅಧಿಕವಾದಾಗ ಜನರು ಹೆಚ್ಚಿನ ಬೇಡಿಕೆಯನ್ನು ಕೊಡ್ತಾ ಬರ್ತಾರೆ. ಅಂದರೆ ಸರಕು ಸೇವೆಗಳಿಗಿರುವ ಬೇಡಿಕೆ ಅಥವಾ ಪರಿಣಾಮಕಾರಿ ಬೇಡಿಕೆ ಅಧಿಕವಾಗುತ್ತಾ ಹೋಗುತ್ತದೆ. ಪರಿಣಾಮಕಾರಿ ಬೇಡಿಕೆ ಅಧಿಕವಾಗುವ ಕಾರಣದಿಂದಾಗಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡ್ತಾ ಹೋಗಬೇಕಾಗತ್ತೆ. ಉತ್ಪಾದನೆಯು ಅಧಿಕಗೊಂಡಾಗ ವರಮಾನ, ಉದ್ಯೋಗದ ಅವಕಾಶಗಳು, ಲಾಭ ಇವೆಲ್ಲವೂ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ. ಅಂದರೆ ಈ ಸಂದರ್ಭದಲ್ಲಿ ಗಮನಿಸಿ, ಆರ್ಥಿಕ ಚಟುವಟಿಕೆಗಳೆಲ್ಲವೂ ಕೂಡ ಏನಾಗ್ತಾ ಹೋಗಿದೆ, ವಿಸ್ತರಣೆಯಾಗುತ್ತಾ ಹೋಗಿದೆ. ಅಂದರೆ ವಿಸ್ತರಣೆಯ ಹಂತವನ್ನು ನಾವೇನಂತ ಕರಿತೀವಿ, ಸಮೃದ್ಧಿ ಅಂತ ಹೇಳ್ತೀವಿ. ಅಂದರೆ ಒಂದು ಆರ್ಥಿಕ ಆವರ್ತದಲ್ಲಿ ಒಂದು ಹಂತವಾದಂಥ ಸಮೃದ್ಧಿಯನ್ನು ನಾವು ಇಲ್ಲಿ ಕಾಣ್ತಾ ಹೋಗಿದ್ದೀವಿ. ಈ ಸಮೃದ್ಧಿ ಉಂಟಾಗುವುದಕ್ಕೆ ಪ್ರಮುಖ ಕಾರಣ ಯಾವುದಾಗಿದೆ, ಹಣದ ಪೂರೈಕೆ ಹೆಚ್ಚಾಗಿದ್ದು. ಹಣದ ಪೂರೈಕೆ ಯಾವ ಮೂಲಕ ಹೆಚ್ಚಾಗಿದೆ, ಸಾಲವನ್ನು ಕೊಡುವ ಮೂಲಕವೂ ಅಧಿಕವಾಗಿದೆ. ಸೊ ಹಣದ ಪೂರೈಕೆ ಮತ್ತು ಸಾಲದ ಪ್ರಮಾಣ ಅಧಿಕವಾಗುವುದರ ಮೂಲಕ ಆರ್ಥಿಕ ಚಟುವಟಿಕೆಗಳೆಲ್ಲವೂ ಕೂಡ ವಿಸ್ತಾರವಾಗುತ್ತಾ ಬಂದಿದ್ದು ಸಮೃದ್ಧಿ ಉಂಟಾಗಿದೆ. ಅದಕ್ಕೆ ಬದಲಾಗಿ ಹಣದ ಪೂರೈಕೆ ಕಡಿಮೆಯಾದರೆ ಬ್ಯಾಂಕ್ಗಳು ಸೃಷ್ಟಿಸುವ ಸಾಲದ ಹಣವು ಕಡಿಮೆಯಾಗುತ್ತಾ ಹೋದರೆ ಹೂಡಿಕೆಯ ಪ್ರಮಾಣ ಕಡಿಮೆಯಾಗುತ್ತದೆ. ಹೂಡಿಕೆ ಕಡಿಮೆಯಾಗುವುದರಿಂದ ಉತ್ಪಾದನೆ, ಆದಾಯ, ಲಾಭ, ಉದ್ಯೋಗ ಹೀಗೆ ಆರ್ಥಿಕ ಚಟುವಟಿಕೆಗಳೆಲ್ಲವೂ ಕೂಡ ಕಡಿಮೆಯಾಗುತ್ತಾ ಬರ್ತಾ ಹೋಗುತ್ತೆ. ಕಡಿಮೆಯಾಗುವುದನ್ನು ಹಿಂಜರಿತ ಮತ್ತಷ್ಟು ಕಡಿಮೆ ಆದರೆ ಅದು ಡಿಪ್ರೆಷನ್ಗೆ, ಮುಗ್ಗಟ್ಟಕ್ಕೆ ಉಂಟಾಗುತ್ತೆ. ಸೊ ನೋಡಿ, ಇದು ಗಮನಿಸಿ, ಎರಡೂ ಸಂದರ್ಭಗಳಲ್ಲೂ ಕೂಡ ಸಮೃದ್ಧಿ ಹಾಗೂ ಮುಗ್ಗಟ್ಟು, ಈ ಎರಡೂ ಸಂದರ್ಭಗಳಲ್ಲೂ ಕೂಡ ಈ ಸಂದರ್ಭ ಉಂಟಾಗಿದ್ದಕ್ಕೆ ಪ್ರಮುಖ ಕಾರಣ ಏನು, ಹಣದ ಪೂರೈಕೆ ಮತ್ತು ಬ್ಯಾಂಕು ಸಾಲ. ಆದ್ದರಿಂದ ಹಣದ ಪೂರೈಕೆ ಮತ್ತು ಬ್ಯಾಂಕು ಸಾಲವು ಕೂಡ ಒಂದು ಅಂಶವಾಗುತ್ತದೆ ಆರ್ಥಿಕ ಆವರ್ತ ಉದ್ಭವಿಸುವುದಕ್ಕೆ. ಎರಡನೆಯದಾಗಿ ಮಿತಿಮೀರಿದ ಉತ್ಪಾದನೆ. ಮಿತಿಮೀರಿದ ಉತ್ಪಾದನೆ ಅಥವಾ ಹೂಡಿಕೆ. ಮಿತಿಮೀರಿದಂತಹ ಹೂಡಿಕೆ, ಉದ್ಯಮದಾರರು ಮಿತಿಮೀರಿದ ಹೂಡಿಕೆಯ ಹೂಟಲ್ಪಟ್ಟಾಗ ಆರ್ಥಿಕ ಚಟುವಟಿಕೆಗಳು ವಿಸ್ತಾರವಾಗುತ್ತಾ ಹೋಗುತ್ತದೆ. ಅದು ಸಮೃದ್ಧಿಗೆ ಅವಕಾಶ ಮಾಡಿಕೊಡುತ್ತದೆ. ಅದಕ್ಕೆ ಬದಲಾಗಿ ಹೂಡಿಕೆಯು ಕಡಿಮೆಯಾಗುತ್ತಾ ಹೋದರೆ ಆರ್ಥಿಕ ಚಟುವಟಿಕೆಗಳ ಹಿಂಜರಿತಕ್ಕೆ ಕಾರಣವಾಗಿ ಅದು ಮುಗ್ಗಟ್ಟಿಗೆ ಅವಕಾಶವನ್ನು ಮಾಡಿಕೊಡುತ್ತದೆ. ಸೊ ಮಿತಿಮೀರಿದ ಹೂಡಿಕೆ ಅಥವಾ ಕಡಿಮೆ ಹೂಡಿಕೆ ಇವೆರಡೂ ಕೂಡ ಆರ್ಥಿಕ ಆವರ್ತಕ್ಕೆ ಕಾರಣವಾಗುತ್ತಾ ಹೋಗಿದೆ. ಮತ್ತೊಂದು ಕಾರಣ ಕಡಿಮೆ ಅನುಭೋಗ ಅಥವಾ ಅಧಿಕ ಉಳಿತಾಯ.
ಕಡಿಮೆ ಅನುಭೋಗ ಅಂದರೆ ಸಾಮಾನ್ಯವಾಗಿ ಈಗ ಹೆಚ್ಚಿನ ಆದಾಯ ಅಧಿಕ ಆಗ್ತಾ ಹೋಗುತ್ತೆ. ಆದಾಯ ಅಧಿಕವಾಗುತ್ತಾ ಹೋದಾಗ ಒಂದು ಮಟ್ಟದವರೆಗೂ ಅನುಭೋಗವನ್ನು ಹೆಚ್ಚಿಸ್ತಾರೆ. ಆದರೆ ತದನಂತರ ಏನಾಗುತ್ತೆ ಅಂದರೆ ಈಗಾಗಲೇ ಅವರು ಯಾವುದನ್ನು ಅತ್ಯುನ್ನತವಾದಂಥ ಅನುಭೋಗದ ಮಟ್ಟವನ್ನು ಪಡಿಬೇಕೋ ಆ ಮಟ್ಟವನ್ನು ಸಾಧಿಸೋದ್ರಿಂದ ಮುಂದೆ ಇನ್ನಷ್ಟು ಅನುಭೋಗ ಅಧಿಕವಾಗೋದಿಲ್ಲ. ಅನುಭೋಗದ ಮಟ್ಟ ಯಾವಾಗ ಅಧಿಕವಾಗುವುದಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಬೇಡಿಕೆಯು ಕಡಿಮೆಯಾಗುತ್ತದೆ. ಸೊ ಪರಿಣಾಮಕಾರಿ ಬೇಡಿಕೆ ಕಡಿಮೆಯಾಗುವುದರಿಂದ ಮತ್ತಷ್ಟು ಉತ್ಪಾದನೆಯನ್ನು ಮಾಡುವಂತಹ ಒಂದು ಅವಕಾಶ ಇಲ್ಲಿ ಸಿಗದೆ ಹೋಗುತ್ತೆ. ಸೊ ಉತ್ಪಾದನೆಗೆ ಅವಕಾಶವಿಲ್ಲದೆ ಹೋದಾಗ ಏನಾಗುತ್ತೆ, ಎಲ್ಲ ಆರ್ಥಿಕ ಚಟುವಟಿಕೆಗಳು ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ. ಸೊ ಚಟುವಟಿಕೆಗಳು ಕಡಿಮೆಯಾದಾಗ ಏನಾಗುತ್ತೆ, ಹಿಂಜರಿತಕ್ಕೆ ಕಾರಣ ಆಗಿದೆ. ಸೊ ಆರ್ಥಿಕ ಆವರ್ತ ಉದ್ಭವಿಸುವುದಕ್ಕೆ ಮತ್ತೊಂದು ಕಾರಣ ಕಡಿಮೆ ಅನುಭೋಗ. ಇದೇ ಸಂದರ್ಭದಲ್ಲಿ ಹೆಚ್ಚು ಉಳಿತಾಯವನ್ನು ಕೂಡ ಮಾಡ್ತಾ ಹೋಗ್ಬಿಡ್ತಾರೆ. ಸೊ ಬೇಡಿಕೆಗೆ ಇಲ್ಲಿ ಪ್ರಚೋದನೆಯಾಗುವಂಥ ಅಂಶಗಳು ಕಡಿಮೆಯಾಗುತ್ತಾ ಹೋಗುವುದರಿಂದ ಆರ್ಥಿಕ ಆವರ್ತಕ್ಕೆ ಕಾರಣ ಆಗುತ್ತೆ. ಮತ್ತೊಂದು ಕಾರಣ ವ್ಯವಹಾರ ಮನೋಸ್ಥಿತಿ, ಅಂದರೆ ಉದ್ಯಮದಾರದಲ್ಲಿರುವಂತಹ ಮನೋಸ್ಥಿತಿ. ಅವರು ನಿರಾಶಾವಾದಿಗಳಾಗಿರಬಹುದು, ಇಲ್ಲವೇ ಆಶಾವಾದಿಗಳು ಆಗಿರಬಹುದು. ಉದ್ಯಮದಾರರು ಬಹಳಷ್ಟು ಆಶಾವಾದಿಗಳಾಗಿದ್ದರೆ ತಾವು ಇನ್ನಷ್ಟು ಬಂಡವಾಳನ ಹೂಡೋಣ, ಲಾಭವನ್ನು ಪಡೆಯೋಣ, ಉದ್ಯೋಗದ ಅವಕಾಶಗಳನ್ನು ಕೊಡೋಣ ಅನ್ನೋ ಒಂದು ಆಶಾತನ ಅವರಲ್ಲಿ ಇರುತ್ತೆ. ಈ ಆಶಾತನದ ಕಾರಣದಿಂದ ಏನಾಗುತ್ತೆ, ಅಥವಾ ಆಶಾವಾದಿತನ ಅವರಲ್ಲಿ ಏನನ್ನು ಮೂಡಿಸುತ್ತೆ ಅಂದರೆ ಎಲ್ಲ ಆರ್ಥಿಕ ಚಟುವಟಿಕೆಗಳು ವಿಸ್ತಾರ ಹೊಂದೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಅದಕ್ಕೆ ಬದಲಾಗಿ ನಿರಾಶಾವಾದಿಗಳು ಆಗಿದ್ದರೆ ಆ ನಿರಾಶಾವಾದಿತನದಿಂದ ಅವರು ಬಂಡವಾಳ ಹೂಡೋದಕ್ಕೆ ಮುಂದೆ ಬರೋದಿಲ್ಲ. ಆ ಕಾರಣದಿಂದಾಗಿ ಎಲ್ಲ ಆರ್ಥಿಕ ಚಟುವಟಿಕೆಗಳು ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ. ಸೊ ಇಲ್ಲಿ ಆರ್ಥಿಕ ಚಟುವಟಿಕೆ ಏರಿಳಿತ ಆಗೋದನ್ನು ಕಾಣ್ತೀವಿ. ಈ ಏರಿಳಿತಕ್ಕೆ ಕಾರಣ ವ್ಯವಹಾರ ಮನೋಸ್ಥಿತಿಯಾಗುತ್ತಾ ಬರುತ್ತದೆ. ಮತ್ತೊಂದು ಕಾರಣ ಆವಿಷ್ಕಾರಗಳು. ಈ ಆವಿಷ್ಕಾರದ ಬಗ್ಗೆ ಶಂಪ್ಯೂಟರ್ ಎಂಬ ಅರ್ಥಶಾಸ್ತ್ರಜ್ಞನು ವಿವರಣೆ ಕೊಟ್ಟರು. ಅಂದರೆ ಆವಿಷ್ಕಾರಗಳು ಅಂದ್ರೇನು, ಹೊಸ ಸಂಶೋಧನೆಯನ್ನು ಮಾಡುವುದು ಅಥವಾ ಸಂಶೋಧನೆಯ ಕಾರ್ಯರೂಪಕ್ಕೆ ತರುವುದು. ಅಂದರೆ ಹೊಸ ಸಂಶೋಧನೆಗಳು ಆದಾಗ ಹಳೆಯದಾದಂತಹ ಸರಕುಗಳಿಗೆ ಬೇಡಿಕೆ ಹೋಗಬಹುದು, ಅಂತಹ ಕೈಗಾರಿಕೆಗಳು ಮುಂದುವರಿಯೋದಕ್ಕೆ ಸಾಧ್ಯತೆ ಆಗದೆ ಹೋಗಬಹುದು, ಉದ್ಯೋಗದ ಅವಕಾಶಗಳು ಕಡಿಮೆ ಆಗುತ್ತೆ. ಸೊ ಒಂದು ಸಲ ಉದ್ಯೋಗದ ಅವಕಾಶಗಳು ಕಡಿಮೆ ಆದರೆ ಸರಳೋಪಾದಿಯಲ್ಲಿ ಎಲ್ಲ ಆರ್ಥಿಕ ಚಟುವಟಿಕೆಗಳು ಕಡಿಮೆಯಾಗುತ್ತಾ ಹೋಗಬಹುದು. ಸೊ ಅಥವಾ ಹೊಸದಾದ ಸಂಶೋಧನೆ ಮೂಲಕ ಇನ್ನು ಬೇರೆ ವಸ್ತುವಿಗೆ ಬೇಡಿಕೆ ಅಧಿಕವಾಗಿ ಆರ್ಥಿಕ ಚಟುವಟಿಕೆಗಳು ವಿಸ್ತಾರ ಹೊಂದಬಹುದು. ಇಲ್ಲಿಯೂ ಕೂಡ ಮತ್ತೆ ಆರ್ಥಿಕ ಚಟುವಟಿಕೆಗಳು ವಿಸ್ತಾರನೂ ಆಗತ್ತೆ, ಸಂಕುಚಿತವೂ ಕೂಡ ಆಗಬಹುದು. ಕಾರಣ ಆವಿಷ್ಕಾರದ ಮೂಲಕ. ಅದರಿಂದ ಶಂಪ್ಯೂಟರ್ ಅವರ ಪ್ರಕಾರದಂತೆ ಆವಿಷ್ಕಾರವು ಅಥವಾ ಸಂಶೋಧನೆಯು ಅಥವಾ ಕಾರ್ಯರೂಪಕ್ಕೆ ತಂದಂಥ ಈ ಕಾರ್ಯಕ್ರಮಗಳು ಏನಾಗುತ್ತೆ ಅಂದರೆ ಒಂದು ವ್ಯಾಪಾರದ ಚಕ್ರಕ್ಕೆ ದಾರಿ ಮಾಡಿ ಕೊಡ್ತಾ ಬರುತ್ತೆ ಅಂತಾರೆ. ಮತ್ತೊಂದು ಆಂತರಿಕ ಅಂಶದಲ್ಲಿ ಕೊನೆಯದಾದ ಅಂಶ ಬಂಡವಾಳ ಸೀಮಾಂತ ದಕ್ಷತೆಯಲ್ಲಿನ ಬದಲಾವಣೆ. ಬಂಡವಾಳ ಸೀಮಾಂತ ದಕ್ಷತೆ ಅಂದರೆ ನಮಗೆ ತಕ್ಷಣವೇ ಜ್ಞಾಪಕಕ್ಕೆ ಬರಬೇಕಾದಂಥ ಹೆಸರು ಯಾರ್ದು? JM ಕೇನ್ಸರು. JM ಕೇನ್ಸರ ಪ್ರಕಾರದಂತೆ ಬಂಡವಾಳದ ಸೀಮಾಂತ ದಕ್ಷತೆಯಲ್ಲಿ ಬದಲಾವಣೆ ಉಂಟಾದಾಗಲೂ ಕೂಡ ಆರ್ಥಿಕ ಆವರ್ತ ಕಾರಣ ಆಗತ್ತೆ ಅಂತ ಹೇಳ್ತಾರೆ. ಅಂದರೆ ಆರ್ಥಿಕ ಆವರ್ತಕ್ಕೆ ಕಾರಣ ಅಂದರೆ ಈಗ ಒಂದು ಬಂಡವಾಳದ ಸೀಮಾಂತ ದಕ್ಷತೆ ಅಧಿಕವಾಗಿದೆ ಅಂತ ನಾವು ಊಹೆ ಮಾಡ್ಕೊಳ್ಳೋಣ. ಇಲ್ಲಿ ಬಂಡವಾಳದ ಸೀಮಾಂತ ದಕ್ಷತೆ ಅಧಿಕ ಆಗಿದೆ ಅಂದರೆ ಹೂಡಲ್ಪಡುವ ಬಂಡವಾಳದಿಂದ ನಿರೀಕ್ಷಿಸುವ ಲಾಭ ಅಧಿಕ ಆಗಿದೆ ಅಂತ. ಬಂಡವಾಳದ ಸೀಮಾಂತ ದಕ್ಷತೆಯ ಅರ್ಥ ಬಂಡವಾಳದ ಹೂಡಿಕೆಯಿಂದ ನಿರೀಕ್ಷಿಸಬಹುದಾದಂತಹ ಲಾಭ ಅಧಿಕವಾಗಿದ್ದರೆ ಉದ್ಯೋಗದ ಉತ್ಪಾದನೆ, ಉದ್ಯೋಗ, ಆದಾಯ ಎಲ್ಲ ಚಟುವಟಿಕೆಗಳು ಏರುತ್ತಾ ಹೋಗುತ್ತದೆ. ಅದಕ್ಕೆ ತದ್ವಿರುದ್ಧವಾಗಿ ಬಂಡವಾಳ ಸೀಮಾಂತ ದಕ್ಷತೆಯು ಬಹಳ ಕಡಿಮೆ ಇದ್ದರೆ ಚಟುವಟಿಕೆಗಳೆಲ್ಲವೂ ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ. ಒಟ್ಟಿನಲ್ಲಿ ಇಲ್ಲಿ ಏನಾಗ್ತಿದೆ, ಬಂಡವಾಳ ಸೀಮಾಂತ ದಕ್ಷತೆಯಲ್ಲಿ ಬದಲಾವಣೆಗಳು ಆಗಿದೆ.
ಏರುಪೇರು ಆಗ್ತಾ ಹೋಗ್ತಿದೆ. ಈ ಏರುಪೇರಿನ ಕಾರಣದಿಂದಾಗಿಯೂ ಕೂಡ ಮತ್ತೆ ಇಲ್ಲೇನಾಗತ್ತೆ, ಆರ್ಥಿಕ ಆವರ್ತ ಉಂಟಾಗುತ್ತೆ. ಕೇವಲ ಆರ್ಥಿಕ ಅಂಶಗಳು ಮಾತ್ರವೇ ಕಾರಣ ಅಲ್ಲ, ಬಾಹ್ಯ ಅಂಶಗಳು ಕೂಡ ಕಾರಣ ಆಗ್ತಾ ಹೋಗುತ್ತೆ. ಅಂತಹ ಬಾಹ್ಯ ಅಂಶಗಳಲ್ಲಿ ಯಾವುದಿದು ಅಂತಂದರೆ, ಹವಾಮಾನದಲ್ಲಿ ಬದಲಾವಣೆ ಆದಾಗ, ಯುದ್ಧಗಳು, ಕ್ರಾಂತಿಗಳು, ಜನಸಂಖ್ಯಾ ಬೆಳವಣಿಗೆ, ವೈಜ್ಞಾನಿಕ ಪ್ರಗತಿ, ತಾಂತ್ರಿಕ ಪ್ರಗತಿ, ಹೊಸ ಉತ್ಪಾದನಾಂಗಗಳ ಶೋಧನೆ, ಇವೆಲ್ಲವೂ ಕೂಡ ಬಾಹ್ಯ ಅಂಶಗಳು ಅಂತ ಪರಿಗಣಿಸಲ್ಪಟ್ಟು ಈ ಅಂಶಗಳೆಲ್ಲವೂ ಕೂಡ ಒಂದು ಆರ್ಥಿಕ ಆವರ್ತದ ಅಥವಾ ವ್ಯಾಪಾರ ಚಕ್ರಗಳಿಗೆ ಕಾರಣ ಆಗುತ್ತೆ. ಸೊ ಒಟ್ಟಿನಲ್ಲಿ ಇಲ್ಲಿ ಆಂತರಿಕ ಮತ್ತು ಬಾಹ್ಯ ಅಂಶಗಳಲ್ಲಿ ಬರುವ ಅನೇಕ ಅಂಶಗಳು ವ್ಯಾಪಾರದ ಚಕ್ರಕ್ಕೆ ಕಾರಣವಾಗುತ್ತಾ ಹೋಗಿದೆ. ಸೊ ಲೆಟ್ us explain about what are the factors that are contributing to the business cycle. So there are so many factors which are responsible for the occurrence of the business cycle. That has been classified into two types. One is internal factors and another is external factors. We will take up one by one point of the internal factors and will explain how these factors are responsible for occurrence of business cycle. The first point is supply of money and bank credit. Supply of money, or we assume that in an economy, supply of money and bank credit increases. As a result of increase in the supply of money, money with the people will increases. Their purchasing power increases. As a result of increase in the purchasing power, they demand more. In turn, we can say that the effective demand increases. Once the demand increases, all the economic activity will be expanded. So this will give rise to the prosperity. On the contrary, if the supply of money decreases, it will contract all the economic activities. So we can say that supply of money and bank credit is one of the factors which are responsible for business cycle. Second one is over investment. When producers or entrepreneurs are investing more, it will create more production, resulting more employment opportunity, and as a result of this, all the economic activities will be expanded and vice versa effect we can observe. The third factor is less consumption and high savings. If people save more and their consumption has been deteriorated, then it will have a problem on the economic activities. So economic activities will be deteriorated when there is a less consumption. So as a result of this will create a contraction in the economic activity. The next one is status of business. That is, the status of businesses is nothing but optimism and the pessimism of the entrepreneurs. If the entrepreneurs are optimistic, they want to invest more, in turn all the activities will increases. On the other hand, if they are pessimistic, they not come forward to invest more. This will create or this will lead to contraction. So here this is the reason why the business cycle occurs. The next one is innovation. This was explained by Schumpeter. According to him, whenever there is innovation, business cycle occurs. The next one is that is a marginal efficiency of capital. Marginal efficiency of capital, when we say that, immediately we will remember the name J.M. Keynes. So J.M. Keynes explains due to lack of marginal efficiency of capital,
or if there is, if the entrepreneurs sees that they can get a more profit by investing a capital, definitely they will go further for the investment. So, the deficiency, or if the marginal efficiency of capital is more, in both the cases we can see a changes in the economic activity resulting in the business cycle. So, all these internal factors are responsible for the business cycle. Not only the internal factors, in addition to this, external factors are also responsible. What are those? What are the factors which comes under the external factors? Climatic conditions, wars, revolution, growth of population, progress in technology, etc. All this also have its impact on the economic activity which results in the business cycle. ಅಂದರೆ ಆರ್ಥಿಕ ಆವರ್ತಗಳು ಒಂದು ಸಲ ಒಂದು ಅರ್ಥವ್ಯವಸ್ಥೆಯಲ್ಲಿ ಉದ್ಭವ ಆದರೆ ಅದೊಂಥರ ವ್ಯಾಧಿ ಥರ, ಕಾಯಿಲೆ. ಆ ಕಾಯಿಲೆನ ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ, ಹಬ್ಬೋದಕ್ಕೆ ಪ್ರಾರಂಭಿಸುತ್ತೆ. ಹಾಗೆ ಇಲ್ಲೂ ಕೂಡ ಆರ್ಥಿಕ ಆವರ್ತಗಳು ಒಂದು ವ್ಯಾಧಿ ಇರೋ ಹಾಗೆ ಆರ್ಥಿಕ ಆವರ್ತಗಳನ್ನು ನಾವೇನಾದರೂ ಬಿಟ್ಬಿಟ್ರೆ ಹಾಗೇನೆ ಅದೇನಾಗುತ್ತೆ, ಆರ್ಥಿಕ ಕಾಯಿಲೆಗೆ ಕಾರಣ ಆಗ್ಬಿಡುತ್ತೆ. ಸೊ ಕಾಯಿಲೆ ಉಲ್ಬಣ ಆಗದಂತೆ ನೋಡ್ಕೊಳ್ಳೋದು ಒಂದು ಆರ್ಥಿಕತೆಯ ಜವಾಬ್ದಾರಿಯಾಗಿರುತ್ತದೆ, ಕರ್ತವ್ಯ ಕೂಡ ಆಗಿದೆ. ಸೊ ಅದರ ಕರ್ತವ್ಯ ಏನು, ಹೇಗೆ ಅದು ಮಾಡಬಹುದು, ಯಾವ ರೀತಿಯಲ್ಲಿ ಆರ್ಥಿಕ ಆವರ್ತಗಳನ್ನು ತಡೆಗಟ್ಟಬಹುದು, ಇಲ್ಲಿ ಬಹಳಷ್ಟು ಮುಖ್ಯ ಆಗ್ತಾ ಹೋಗುತ್ತೆ. ನಮಗೀಗಾಗಲೇ ಗೊತ್ತಾಗಿದೆ, ಆರ್ಥಿಕ ಆವರ್ತ ಯಾವುದೋ ಒಂದು ಕಾರಣಕ್ಕೆ ಆಗೋದಿಲ್ಲ, ಹಲವಾರು ಕಾರಣಗಳಿರುತ್ತದೆ. ಆ ಹಲವಾರು ಕಾರಣಗಳು ಇಲ್ಲಿ ಆರ್ಥಿಕ ಆವರ್ತಕ್ಕೆ ಉದ್ಭವಕ್ಕೆ ಒಂದು ಎಡೆ ಮಾಡಿ ಕೊಡ್ತಾ ಬಂದಿದೆ ಅನ್ನೋದು ನಮಗೀಗಾಗಲೇ ಗೊತ್ತಾಗಿದೆ. ಅದರಿಂದ ಒಂದು ಆರ್ಥಿಕ ವ್ಯವಸ್ಥೆ ಅಥವಾ ಒಂದು ಆರ್ಥಿಕತೆ ಹಲವಾರು ಕ್ರಮಗಳನ್ನು ಅನುಸರಿಸಿ ಆರ್ಥಿಕ ಆವರ್ತವನ್ನು ತಡೆಗಟ್ಟುವ ಪ್ರಯತ್ನವನ್ನು ಮಾಡಬಹುದು. ಸೊ ಅಂತಹದನ್ನು ನಾವೇನಂತ ಹೇಳ್ತೀವಿ, ನಿಯಂತ್ರಣ ಕ್ರಮಗಳು ಅಂತ ಹೇಳ್ತೀವಿ. ಅಂದರೆ ಆರ್ಥಿಕ ಆವರ್ತವನ್ನು ನಿಯಂತ್ರಿಸುವಂತಹ ಕ್ರಮಗಳಲ್ಲಿ ಅಥವಾ ನೀತಿಗಳಲ್ಲಿ ಹಲವಾರು ಇದೆ. ಅದನ್ನು ಮುಖ್ಯವಾಗಿ 3 ಪ್ರಕಾರಗಳಾಗಿ ವಿಂಗಡಿಸಿದ್ದೀವಿ. ಮೊದಲನೆಯದಾಗಿ ಹಣಕಾಸಿನ ನೀತಿ. ಹಣಕಾಸಿನ ನೀತಿ ಅಂದರೆ ಆ ಹಣಕಾಸಿನ ನೀತಿಯಲ್ಲಿ ಯಾವ ಕ್ರಮಗಳ ಮೂಲಕ ಇಲ್ಲಿ ನಾವು ಅದನ್ನು ತಡೆಗಟ್ಟುವುದಕ್ಕೆ ಸಾಧ್ಯತೆಗಳು ಆಗ್ತಾ ಹೋಗುತ್ತೆ ಅಂತ. ಮೊದಲನೇದಾಗಿ ಹಣಕಾಸಿನ ನೀತಿ ಅಂದರೆ ಏನೋದನ್ನು ತಿಳ್ಕೊಳ್ಳೋಣ. ಹಣಕಾಸಿನ ನೀತಿ ಹಣದ ಪೂರೈಕೆ ಮತ್ತು ಅದರ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಸೊ ಇಲ್ಲಿ ಮೊದಲನೇದಾಗಿ ಹಣಕಾಸಿನ ನೀತಿ ಎಂದರೇನು, ಹಣಕಾಸಿನ ನೀತಿಯು ಹೇಗೆ ಅದನ್ನು ನಿಯಂತ್ರಣ ಮಾಡುತ್ತೆ ಅಂದರೆ ಯಾವುದನ್ನ, ವ್ಯಾಪಾರದ ಚಕ್ರಗಳನ್ನು ಹೇಗೆ ನಿಯಂತ್ರಣ ಮಾಡುತ್ತದೆ. ಸೊ ಹಣಕಾಸಿನ ನೀತಿ ಎಂದರೆ ಅದು ಹಣದ ಪೂರೈಕೆ ಮತ್ತು ಅದರ ನಿಯಂತ್ರಣಕ್ಕೆ ಒಳಪಟ್ಟಿರುವುದು. ಸಾಮಾನ್ಯವಾಗಿ ಹಣಕಾಸಿನ ನೀತಿಯನ್ನು ಹಾಕೋದು ಯಾವುದು ಅಂದರೆ ಅಥವಾ ಪಾಲಿಸುವುದು ಆ ಕ್ರಮವನ್ನು ಯಾವುದು ಅಂದರೆ ದೇಶದ ಅತ್ಯುನ್ನತ ಬ್ಯಾಂಕ್ ಆದಂತಹ ಕೇಂದ್ರ ಬ್ಯಾಂಕು, ಅತ್ಯುನ್ನತವಾದಂಥ ಕೇಂದ್ರ ಬ್ಯಾಂಕು ಈ ನೀತಿಯನ್ನು ಅನುಸರಿಸುವುದರ ಮೂಲಕ ಹಣದ ಪೂರೈಕೆಯನ್ನು ನಿಯಂತ್ರಣ ಮಾಡಿ ಆ ಮೂಲಕ ಉದ್ಭವವಾಗುವಂತಹ ಆರ್ಥಿಕ ಆವರ್ತವನ್ನು ನಿಯಂತ್ರಿಸುತ್ತಾ ಹೋಗುತ್ತದೆ. ಸೊ ಹಣಕಾಸಿನ ನೀತಿಯಲ್ಲಿ ಮತ್ತೆ ನಾವು ವಿವಿಧ ಪ್ರಕಾರಗಳನ್ನು ಕಾಣ್ತಾ ಹೋಗ್ಬೋದು. ಹಣಕಾಸಿನ ನೀತಿಯಲ್ಲಿ ಮೊದಲನೆಯದು ಬ್ಯಾಂಕು ದರವನ್ನು ಬದಲಾಯಿಸುವುದರ ಮೂಲಕ, ಎರಡನೆಯದಾಗಿ ಮುಕ್ತಪೇಟೆಯ ವ್ಯವಹಾರಗಳು, ಮುಕ್ತಪೇಟೆಯ ವ್ಯವಹಾರಗಳು, ಮೂರನೆಯದು ನಗದು ಮೀಸಲು ಹಣವನ್ನು ಬದಲಾಯಿಸುವುದು.
ಹಣದ ಬದಲಾವಣೆ ಅಥವಾ ಹಣವನ್ನು ಹೆಚ್ಚು ಕಡಿಮೆ ಮಾಡುವುದು. ಸೊ ಈ 3 ಕ್ರಮಗಳನ್ನು ಅನುಸರಿಸಿ, ಹಣಕಾಸಿನ ಕ್ರಮವನ್ನು ಅನುಸರಿಸಿ ಬ್ಯಾಂಕ್ಗಳು, ಕೇಂದ್ರ ಬ್ಯಾಂಕು ಹಣಕಾಸಿನ ನೀತಿಯ ಮೂಲಕ ವ್ಯಾಪಾರ ಚಕ್ರವನ್ನು ನಿಯಂತ್ರಿಸೋದಕ್ಕೆ ಪ್ರಯತ್ನವನ್ನು ಪಡುತ್ತೆ. ಈಗ ಮೊದಲನೆಯದಾಗಿ ಬ್ಯಾಂಕು ದರ ಅಂತ ತಗೊಳ್ಳೋಣ. ಈಗ ಬ್ಯಾಂಕು ದರದ ಮೂಲಕ ಹೇಗೆ ಅದು ಸಮೃದ್ಧಿಯನ್ನಾಗಲಿ ಅಥವಾ ಮುಗ್ಗಟ್ಟಿಗೆ ಹೊರಟಾಗ ಅದು ಯಾವ ರೀತಿಯಲ್ಲಿ ಕ್ರಮಗಳನ್ನು ಅನುಸರಿಸುತ್ತೆ ಅಂತ. ಈಗ ಆರ್ಥಿಕ ಮುಗ್ಗಟ್ಟು ಇದೆ ಅಂತ ಊಹೆ ಮಾಡಿಕೊಳ್ಳೋಣ. ಆರ್ಥಿಕ ಮುಗ್ಗಟ್ಟು ಇದ್ದಾಗ ಬ್ಯಾಂಕು ಯಾವ ರೀತಿಯಲ್ಲಿ ಬ್ಯಾಂಕು ದರ ಆಗಲಿ, ಮುಕ್ತಪೇಟೆ ಆಗಲಿ, ನಗದು ಮೀಸಲು ಹಣವನ್ನು ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಹೋಗುತ್ತೆ ಅಂತ. ಬ್ಯಾಂಕು ದರವನ್ನು ಏನು ಮಾಡುತ್ತೆ? ಅದು ಕಡಿಮೆ ಮಾಡುತ್ತದೆ. ಬ್ಯಾಂಕು ದರವನ್ನು ಅದು ಕಡಿಮೆ ಮಾಡುತ್ತದೆ. ಅಂದರೆ ಬ್ಯಾಂಕು ದರವನ್ನು ಕಡಿಮೆ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂದರೆ, ವಾಣಿಜ್ಯ ಬ್ಯಾಂಕ್ಗಳು ಒಂದು ವಿಧಿಸುವಂತಹ ಬಡ್ಡಿಯ ದರವು ಕೂಡ ಕಡಿಮೆ ಆಗುತ್ತದೆ. ಬಡ್ಡಿಯ ದರ ಕಡಿಮೆ ಆದಾಗ ಜನರು ಬಡ್ಡಿಯ ದರ ಕಡಿಮೆ ಆದ ಕಾರಣದಿಂದ ಇನ್ನಷ್ಟು ಉತ್ಪಾದನೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಹೆಚ್ಚು ಬಂಡವಾಳವನ್ನು ಹೂಡ್ತಾರೆ. ಬಂಡವಾಳದ ಮೂಲಕ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ವಿಸ್ತರಿಸಬಹುದು. ಆ ರೀತಿ ಕಡಿಮೆ ದರವನ್ನು ಮಾಡುತ್ತೆ. ಎರಡನೆಯದು ಮುಕ್ತಪೇಟೆಯ ವ್ಯವಹಾರಗಳಲ್ಲಿ ಷೇರುಗಳನ್ನು ಮಾರಾಟ ಮಾಡೋದು, ಕೊಳ್ಳುವಂಥದ್ದು. ತನ್ನಲ್ಲಿರುವಂತಹ ಷೇರುಗಳನ್ನು ಅದೇನು ಮಾಡುತ್ತೆ? ಮಾರಾಟ ಮಾಡೋದ್ರ ಬದಲಾಗಿ ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವ ಷೇರುಗಳನ್ನು ಕೊಂಡ್ಕೊಳ್ಳುತ್ತೆ. ಷೇರುಗಳನ್ನು ಕೊಂಡಾಗ ಬ್ಯಾಂಕ್ಗಳ ಬಳಿ ಹಣವು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಕೇಂದ್ರ ಬ್ಯಾಂಕಿನ ಹಣ ವಾಣಿಜ್ಯ ಬ್ಯಾಂಕ್ಗೆ ವರ್ಗಾವಣೆ ಆಗುತ್ತದೆ. ವಾಣಿಜ್ಯ ಬ್ಯಾಂಕಿನ ಬಳಿ ಹಣದ ಪ್ರಮಾಣ ಅಧಿಕವಾಗುತ್ತದೆ. ಹಣದ ಪ್ರಮಾಣ ಅಧಿಕವಾಗುವುದರಿಂದ ಅದು ಹೆಚ್ಚು ಸಾಲವನ್ನು ಸೃಷ್ಟಿಸಿ ಆರ್ಥಿಕ ಚಟುವಟಿಕೆಗಳ ವಿಸ್ತಾರಕ್ಕೆ ಅದು ಕಾರಣವಾಗುತ್ತಾ ಹೋಗುತ್ತದೆ. ಮೂರನೆಯದು ನಗದು ಮೀಸಲು ಹಣ. ನಗದು ಮೀಸಲು ಹಣ ಅಂತಂದರೆ ಬ್ಯಾಂಕ್ಗಳ ಮೇಲೆ, ಅಂದರೆ ಯಾವುದೇ ಒಂದು ಬ್ಯಾಂಕಿಂದ ಠೇವಣಿಗಳ, ಅಂದರೆ ಕಾನೂನಿನ ಪ್ರಕಾರದಂತೆ ಠೇವಣಿ ಹಣವನ್ನು ಸ್ವೀಕರಿಸಿದಾಗ ಬ್ಯಾಂಕ್ಗಳು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಹಣವನ್ನು ಅದು ಕೇಂದ್ರ ಬ್ಯಾಂಕಿನಲ್ಲಿ ಇಡಬೇಕೆಂಬ ನಿಯಮ ಇದೆ. ಅದು ಯಾವ ಪ್ರಮಾಣದಲ್ಲಿ ಇಡಬೇಕು ಅಂತ ಕೇಂದ್ರ ಬ್ಯಾಂಕು ನಿರ್ಧಾರ ಆಗುತ್ತೆ. ಆರ್ಥಿಕ ಮುಗ್ಗಟ್ಟಿನ ಸಂದರ್ಭದಲ್ಲಿ ಅದೇನು ಮಾಡುತ್ತೆ? ಈ ನಗದು ಮೀಸಲು ಹಣವನ್ನು ಕಡಿಮೆ ಮಾಡುತ್ತೆ. ನಗದು ಮೀಸಲು ಹಣವನ್ನು ಕಡಿಮೆ ಮಾಡಿದಾಗ ಬ್ಯಾಂಕ್ಗಳು ಕೇಂದ್ರ ಬ್ಯಾಂಕಿನ ಬಳಿ ಇಡುವ ಹಣದ ಪ್ರಮಾಣ ಕಡಿಮೆ ಆಗುತ್ತದೆ. ಇದರಿಂದ ವಾಣಿಜ್ಯ ಬ್ಯಾಂಕ್ಗಳು ತಾವು ಸೃಷ್ಟಿಸುವ ಸಾಲದ ಸಾಮರ್ಥ್ಯವನ್ನು ಹೆಚ್ಚಿಸಿ ಇನ್ನಷ್ಟು ಹಣವನ್ನು ಬಂಡವಾಳ ಹೂಡಿಕೆಗೆ ಅವರು ಹಣವನ್ನು ಕೊಡಬಹುದಾಗುತ್ತೆ. ಸೊ ಈ 3 ಕ್ರಮಗಳಲ್ಲೂ ನೋಡಿ ಏನಾಗುತ್ತೆ ಅಂದರೆ, ವಾಣಿಜ್ಯ ಬ್ಯಾಂಕ್ಗಳು ಅಥವಾ ಬ್ಯಾಂಕ್ಗಳು ಹೆಚ್ಚು ಹಣದ ಹಣವನ್ನು ಸೃಷ್ಟಿಸಿ ಅದು ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನವನ್ನು ನೀಡಬಹುದು. ಅದರಿಂದ ಆರ್ಥಿಕ ಮುಗ್ಗಟ್ಟು ಸಂಭವಿಸಿದ್ದರೆ ಈ ಕಡಿಮೆ ದರವನ್ನು, ಅಂದರೆ ಬ್ಯಾಂಕು ದರವನ್ನು ಕಡಿಮೆ ಮಾಡುವುದರ ಮೂಲಕ ಮತ್ತು ವಾಣಿಜ್ಯ ಮುಕ್ತಪೇಟೆಯ ವ್ಯವಹಾರಗಳಲ್ಲಿ ತಮ್ಮ ವಾಣಿಜ್ಯ ಬ್ಯಾಂಕಿನಿಂದ ಷೇರುಗಳನ್ನು ಕೊಳ್ಳುವುದರ ಮೂಲಕ ಮತ್ತು ನಗದು ಮೀಸಲು ಹಣವನ್ನು ಕಡಿಮೆ ಮಾಡುವುದರ ಮೂಲಕ ಒಂದು ಮುಗ್ಗಟ್ಟನ್ನು ತಡೆಗಟ್ಟುತ್ತದೆ. ಒಂದೇ ಸಿಂಪಲ್ ಆಗಿ ಒಂದೇ ಸೆಂಟೆನ್ಸ್ ಹೇಳಿದ್ರೆ, ಉದಾರ ಹಣಕಾಸಿನ ನೀತಿಯನ್ನು ಅನುಸರಿಸುತ್ತದೆ. ಆರ್ಥಿಕ ಮುಗ್ಗಟ್ಟು ಇದ್ದರೆ ಉದಾರ ಹಣಕಾಸಿನ ನೀತಿಯನ್ನು ಅನುಸರಿಸುತ್ತೆ. ಅದಕ್ಕೆ ಬದಲಾಗಿ ಒಂದು ಸಮೃದ್ಧತೆ ಇದ್ದಾರೆ, ಶೃಂಗವನ್ನು ತಲುಪಿದ್ದಾಗ ಅದೇನು ಮಾಡುತ್ತೆ? ಇದೇ 3 ಕ್ರಮಗಳಲ್ಲಿ ಅದು ಕಡಿಮೆ ಸಾಲದ ಹಣವ ಸೃಷ್ಟಿಯನ್ನು ಕಡಿಮೆ ಮಾಡುತ್ತೆ. ಹೇಗೆ ಕಡಿಮೆ ಆಗುತ್ತೆ ಅಂದರೆ, ಬ್ಯಾಂಕು ದರವನ್ನು ಹೆಚ್ಚಿಸುತ್ತದೆ. ಮುಕ್ತಪೇಟೆಯ ವ್ಯವಹಾರದಲ್ಲಿ ಅದು ತನ್ನಲ್ಲಿರುವಂತಹ ಕೇಂದ್ರ ಬ್ಯಾಂಕು ತನ್ನಲ್ಲಿರುವ ಷೇರುಗಳನ್ನು ವಾಣಿಜ್ಯ ಬ್ಯಾಂಕ್ಗಳಿಗೆ ಮಾರಾಟ ಮಾಡುತ್ತದೆ. ನಗದು ಮೀಸಲು ಹಣವನ್ನು ಹೆಚ್ಚಿಸುತ್ತದೆ. ಅಂದರೆ ಕಠಿಣವಾದಂತಹ ಹಣಕಾಸಿನ ನೀತಿಯನ್ನು ಅದು ಉದರಿಸುತ್ತೆ. ಅಂದರೆ ಮುಗ್ಗಟ್ಟಿನಲ್ಲಿ ಉದಾರ ಹಣಕಾಸಿನ ನೀತಿ, ಸಮೃದ್ಧಿಯಲ್ಲಿ ಅದು ಕಠಿಣ ಹಣಕಾಸಿನ ನೀತಿಯನ್ನು ಅದು ಅನುಸರಿಸುತ್ತಾ ಹೋಗುತ್ತದೆ. ಅಂದರೆ ಒಟ್ಟಿನಲ್ಲಿ ಹಣಕಾಸಿನ ಈ ಇದರೊಳಗೆ ಹಣಕಾಸಿನ ನೀತಿಯಲ್ಲಿ ಬ್ಯಾಂಕು ದರ, ಮುಕ್ತಪೇಟೆಯ ವ್ಯವಹಾರ, ನಗದು ಮೀಸಲು ಹಣ, ಈ ಹಣಕಾಸಿನ ನೀತಿಯ ಮೂಲಕ ಅದೇನು ಮಾಡುತ್ತೆ? ಆರ್ಥಿಕ ಮುಗ್ಗಟ್ಟು ಮತ್ತು ಸಮೃದ್ಧಿಯಲ್ಲಿ ಉಂಟಾಗುವಂಥ ಏರಿಳಿತಗಳನ್ನು ತಡೆಗಟ್ಟೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ನಂತರ ಅದು ಒಂದು ವಿತ್ತ ನೀತಿ,
ಅಂದರೆ ವಿತ್ತ ನೀತಿಯಲ್ಲಿ ಮತ್ತೊಂದು ಕ್ರಮ ವಿತ್ತ ನೀತಿ ಅಂತ ಕರಿತೀವಿ. ಆ ವಿತ್ತ ನೀತಿಯಲ್ಲೂ ಕೂಡ ಅದು ಹಲವಾರು ಕ್ರಮಗಳನ್ನು ಅನುಸರಿಸುತ್ತೆ. ಹಾಗಾದರೆ ವಿತ್ತ ನೀತಿ ಅಂದರೆ ಏನು? ಖಜಾನೆ ನೀತಿ ಅಂತಲೂ ಕರಿಬೋದು. ವಿತ್ತ ನೀತಿ ಖಜಾನೆ ನೀತಿ ಅಂತಂದರೆ ಸರ್ಕಾರದ ಹಣಕಾಸಿನ ನೀತಿಗೆ ಅದು ಸಂಬಂಧಪಟ್ಟಿರೋದು. ಸರ್ಕಾರದ ತೆರಿಗೆ ಅಂದರೆ ಆಯ ವ್ಯಯ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತಹ ನೀತಿಯಾಗಿದೆ. ಆಯ ವ್ಯಯಕ್ಕೆ ಸಂಬಂಧಪಟ್ಟಿರೋದನ್ನು ನಾವೇನಂತ ಕರಿತೀವಿ? ಅದನ್ನು ವಿತ್ತೀಯ ನೀತಿ ಅಥವಾ ರಾಜ್ಯಕೋಶ ನೀತಿ. ಅದನ್ನು ರಾಜ್ಯಕೋಶ ನೀತಿ ಅಂತ ಕರಿತೀವಿ. ಸೊ ಆಯವ್ಯಯ ಅಂತಂದರೆ ತೆರಿಗೆಯ ನೀತಿ, ವೆಚ್ಚದ ನೀತಿ, ಸಾಲದ ನೀತಿ ಮೂರನ್ನು ಒಳಗೊಂಡಿರುತ್ತದೆ. ಇದು ತೆರಿಗೆ ನೀತಿ, ವೆಚ್ಚದ ನೀತಿ ಮತ್ತು ಸಾಲದ ನೀತಿ ಇವುಗಳನ್ನು ಒಳಗೊಂಡಿರುತ್ತದೆ. ಇವುಗಳನ್ನು ಅನುಸರಿಸುವುದರ ಮೂಲಕ ರಾಜ್ಯಕೋಶದ ನೀತಿಯ ಮೂಲಕ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಅದು ನಿಯಂತ್ರಿಸುತ್ತದೆ. ಈಗ ತೆರಿಗೆ ನೀತಿನೇ ತೆಗೆದುಕೊಳ್ಳೋಣ. ಅಂದರೆ ಇಲ್ಲೂ ಕೂಡ ಆರ್ಥಿಕ ಮುಗ್ಗಟ್ಟಿನಲ್ಲಿ ಯಾವ ಕ್ರಮಗಳನ್ನು ಅನುಸರಿಸುತ್ತದೆ, ಸಮೃದ್ಧಿಯ ಹಂತದಲ್ಲಿ ಯಾವ ಕ್ರಮಗಳನ್ನು ಅನುಸರಿಸುತ್ತೆ ಅಂತ ತಿಳ್ಕೊಳ್ಳೋದು ಇಲ್ಲಿ ಮುಖ್ಯ ಆಗ್ತಾ ಹೋಗುತ್ತೆ. ಈಗ ಮುಗ್ಗಟ್ಟು ಇದೆ ಅಂತ ಮತ್ತೆ ನಾವು ಊಹೆ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಅರ್ಥವ್ಯವಸ್ಥೆಯಲ್ಲಿ ಅಥವಾ ಆರ್ಥಿಕತೆಯಲ್ಲಿ ಮುಗ್ಗಟ್ಟಿನ ಹಂತವಿದೆ. ಈ ಮುಗ್ಗಟ್ಟು ಇದ್ದಾಗ ಯಾವ ರೀತಿಯ ತೆರಿಗೆ ನೀತಿ, ವೆಚ್ಚದ ನೀತಿ, ಸಾಲದ ನೀತಿಯನ್ನು ಅನುಸರಿಸುತ್ತೆ ಅಂತ. ಅಂದರೆ ತೆರಿಗೆ ನೀತಿಗೆ ಬಂದಾಗ ಜನರಿಗೆ ಇದು ಉತ್ತೇಜನವನ್ನು ಕೊಡುವಂತಿರಬೇಕು. ಅದಕ್ಕಾಗಿ ಅದೇನು ಮಾಡತ್ತೆ? ಹೊಸ ತೆರಿಗೆಯನ್ನು ಹಾಕೋದಿಲ್ಲ. ಈಗಾಗಲೇ ಇರುವಂತಹ ತೆರಿಗೆಯ ದರಗಳನ್ನು ಅದು ಕಡಿಮೆ ಮಾಡುತ್ತಾ ಹೋಗುತ್ತದೆ. ತೆರಿಗೆಗಳಲ್ಲಿ ರಿಯಾಯಿತಿಯನ್ನು ತೋರಿಸುತ್ತೆ. ತೆರಿಗೆ ರಜಾ ಅಂತ ಘೋಷಣೆ ಮಾಡುತ್ತೆ. ಸಹಾಯಧನವನ್ನು ನೀಡುತ್ತೆ. ಈ ರೀತಿ ಮಾಡೋದ್ರಿಂದ ಜನರಿಗೆ ಅದು ಸಾಕಷ್ಟು ಬಂಡವಾಳ ಹೂಡೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ, ಇಲ್ಲವೇ ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಹೋಗುತ್ತೆ. ಅಂದರೆ ವೆಚ್ಚದ ನೀತಿಗೆ ಕಡೆಗೆ ಬಂದಾಗ ಸರ್ಕಾರ ಏನು ಮಾಡುತ್ತೆ? ಅನೇಕ ತಾನೇ ಒಂದು ಲೋಕೋಪಯೋಗಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಹೆಚ್ಚು ವೆಚ್ಚವನ್ನು ಮಾಡ್ತಾ ಹೋಗುತ್ತೆ. ಸೊ ಈ ನೀತಿಯನ್ನು ಅನುಸರಿಸಿದಾಗ ಸರ್ಕಾರದ ಮೂಲಕ ಅಥವಾ ಸರ್ಕಾರ ತೋರಿಸುವ ಈ ರಿಯಾಯಿತಿಗಳ ಮೂಲಕ ಉದ್ಯಮದಾರರಿಗೆ ಉತ್ತೇಜಿತರಾಗಿ ಹೆಚ್ಚು ಹಣವನ್ನು ಅಥವಾ ಬಂಡವಾಳವನ್ನು ಹೂಡಿ ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸೋದಕ್ಕೆ ಅವಕಾಶವನ್ನು ಮಾಡುತ್ತೆ. ಇದರಿಂದ ಮುಗ್ಗಟ್ಟಿನಿಂದ ಹೊರಬರೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಹೋಗುತ್ತೆ. ಅಂದರೆ ಇಲ್ಲೂ ಕೂಡ ಏನಾಗಿದೆ? ಉದಾರ ರಾಜ್ಯಕೋಶ ನೀತಿಯನ್ನು ಅನುಸರಿಸಿದೆ. ಇಲ್ಲೂ ಕೂಡ ಅನುಸರಿಸುವುದು ಉದಾರ ರಾಜ್ಯಕೋಶ ನೀತಿಯನ್ನು ಅದು ಅನುಸರಿಸ್ತಾ ಬರುತ್ತೆ. ಜೊತೆಗೆ ತನ್ನ ವೆಚ್ಚವನ್ನು ಜಾಸ್ತಿ ತೋರಿಸುತ್ತೆ. ತನ್ನ ಬಜೆಟ್ನ ಅದು ಮಂಡಿಸಬೇಕಾದರೆ ಸರ್ಕಾರ ಏನು ಮಾಡಬಹುದು? ಅದು ಡಿಫಿಸಿಟ್ ಬಜೆಟ್ನ ತೋರಿಸುತ್ತೆ. ಅಂದರೆ ಕೊರತೆಯ ಬಜೆಟ್ ಅಂದ್ರೆ ಏನು? ಆದಾಯ ಕಡಿಮೆ ಇರುತ್ತದೆ, ವೆಚ್ಚ ಜಾಸ್ತಿ ಇರುತ್ತದೆ. ಸೊ ಈ ಕೊರತೆಯ ಬಜೆಟ್ಟಿನ ಮೂಲಕವೂ ಕೂಡ ಮುಗ್ಗಟ್ಟಿನಿಂದ ಹೊರಬರೋದಕ್ಕೆ ಅದು ಪ್ರಯತ್ನ ಪಡುತ್ತೆ. ಅಂದರೆ ತನ್ನ ವೆಚ್ಚವನ್ನು ಜಾಸ್ತಿ ತೋರಿಸಿ ತಾನೇ ಹೆಚ್ಚು ವೆಚ್ಚವನ್ನು ಮಾಡಿ ಆ ಸರ್ಕಾರದ ವೆಚ್ಚದ ಮೂಲಕ ಖಾಸಗಿ ಜನರು ಒಂದು ಪ್ರೇರೇಪಿತರಾಗಿ ಹೆಚ್ಚು ಬಂಡವಾಳವನ್ನು ಹೂಡಿ ಆರ್ಥಿಕ ಮುಗ್ಗಟ್ಟಿನಿಂದ ಹೊರಬರೋದಕ್ಕೆ ಇಲ್ಲಿ ಅವಕಾಶಗಳು ಆಗ್ತಾ ಹೋಗುತ್ತೆ. ಹಾಗಾಗಿ ಉದಾರ ರಾಜ್ಯಕೋಶ ನೀತಿಯನ್ನು ಅದು ಅನುಸರಿಸುತ್ತಾ ಹೋಗುತ್ತೆ. ಸೊ ಈ ಉದಾರ ರಾಜ್ಯಕೋಶ ಮುಗ್ಗಟ್ಟಿನ ಸಂದರ್ಭದಲ್ಲಿ ಅನುಸರಿಸಿದ್ದಾರೆ. ಸಮೃದ್ಧಿ ಅಥವಾ ಉತ್ಕರ್ಷ ಇದ್ದಾಗ ಏನಾಗುತ್ತೆ? ಸಮೃದ್ಧಿ ಇದ್ದಾಗ ಅದೇನು ಮಾಡುತ್ತೆ? ಕಠಿಣ ರಾಜ್ಯಕೋಶ ನೀತಿಯನ್ನು ಅನುಸರಿಸುತ್ತದೆ. ಅಂದರೆ ಸಮೃದ್ಧಿಯಲ್ಲಿ ರಾಜ್ಯಕೋಶ ನೀತಿಯನ್ನು ಅನುಸರಿಸೋದು ಅಂದರೆ ಇಲ್ಲಿ ಮತ್ತೆ ಏನಾಗುತ್ತೆ ಅಂದರೆ ಇಲ್ಲಿ ರಾಜ್ಯಕೋಶದ ನೀತಿಯಲ್ಲಿ ಸಮೃದ್ಧಿಯ ಸಂದರ್ಭದಲ್ಲಿ ಅದಕ್ಕೆ ಹೆಚ್ಚು ತೆರಿಗೆಗಳನ್ನು ಹಾಕ್ಬೋದು, ಹೊಸ ತೆರಿಗೆಗಳನ್ನು ಹಾಕ್ಬೋದು, ಅಥವಾ ಈಗಾಗಲೇ ಇರುವಂಥ ತೆರಿಗೆಗಳ ದರವನ್ನು ಹೆಚ್ಚಿಸಬಹುದು, ತೆರಿಗೆ ರಜೆಯನ್ನು ಅದು ಘೋಷಿಸೋದಿಲ್ಲ. ಈ ಕ್ರಮಗಳನ್ನು ಅನುಸರಿಸುತ್ತಾ ಹೋಗುತ್ತದೆ. ಮತ್ತು ವೆಚ್ಚದ ನೀತಿಗೆ ಬಂದಾಗ ವೆಚ್ಚದ ನೀತಿಯಲ್ಲಿ ಡೆಫಿಸಿಟ್ ಬಜೆಟ್ನ ಡಿಫಿಸಿಟ್ ಬದಲಾಗಿ ಅದು ಸರ್ಪ್ಲಸ್ ಬಜೆಟ್ನ ಮಂಡಿಸುತ್ತೆ.
ಸರ್ಪ್ಲಸ್ ಬಜೆಟ್ ಅಂದರೆ ಆದಾಯ ಜಾಸ್ತಿನ ತೋರಿಸುತ್ತೆ, ವೆಚ್ಚವನ್ನು ಕಡಿಮೆ ಮಾಡುತ್ತೆ. ಅಂದರೆ ಸರ್ಕಾರ ತನ್ನ ವೆಚ್ಚಗಳನ್ನು ಕಡಿಮೆ ಮಾಡುತ್ತಾ ಹೋಗುತ್ತದೆ. ಸರ್ಕಾರ ವೆಚ್ಚಗಳನ್ನು ಕಡಿಮೆ ಮಾಡ್ತಾ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಖಾಸಗಿ ಜನರ ವೆಚ್ಚಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ವೆಚ್ಚಗಳು ಕಡಿಮೆ ಆಗುತ್ತಾ ಹೋಗಿದ್ದಾಗ ಉತ್ಪಾದನೆಯನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ, ಮತ್ತು ಬೆಲೆಗಳು ಕಡಿಮೆ ಆಗುತ್ತೆ. ಬೆಲೆಗಳು ಕಡಿಮೆ ಆಗಿದ್ದು ನಂತರ ಕಠಿಣವಾದ ಸಮೃದ್ಧಿಯಲ್ಲಿದ್ದಂತಹ ಕೆಲವು ತೊಂದರೆಗಳನ್ನು ಅದು ನಿವಾರಿಸೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಸೊ ಈ ಸಂದರ್ಭದಲ್ಲಿ ಕಠಿಣ ರಾಜ್ಯಕೋಶ ನೀತಿಯನ್ನು ಅನುಸರಿಸುತ್ತಾ ಹೋಗುತ್ತದೆ. ಅಂದರೆ ಕಠಿಣ ರಾಜ್ಯಕೋಶದ ನೀತಿಯಲ್ಲಿ ಕಂಡುಬರುವಂತಹ ಲಕ್ಷಣ ಏನಂತ ಅಂದರೆ ಸರ್ಕಾರದ ಹೆಚ್ಚು ತೆರಿಗೆಗಳನ್ನು ಹಾಕೋದು, ಯಾವುದೇ ರೀತಿಯ ಕನ್ಸೆಷನ್ಗಳನ್ನು ಕೊಡೋದೇ ಇಲ್ಲ, ಮತ್ತೊಂದು ವೆಚ್ಚವನ್ನು ಕೂಡ ಅದು ಕಡಿಮೆ ಮಾಡುತ್ತಾ ಹೋಗುತ್ತದೆ. ವೆಚ್ಚ ಕಡಿಮೆ ಮಾಡೋದ್ರಿಂದ ತೋರಿಸುವಂಥ ಬಜೆಟ್ ಏನಾಗಿರುತ್ತೆ, ಸರ್ಪ್ಲಸ್ ಬಜೆಟ್ನ ತೋರಿಸ್ತಾ ಹೋಗುತ್ತೆ. ಸೊ ಹೀಗೆ ಇದರ ಮೂಲಕವೂ ಕೂಡ ಅದು ತಡೆಗಟ್ಟೋದಕ್ಕೆ ಸಾಧ್ಯತೆ ಇದೆ. ಇದಲ್ಲದೆ ನೇರ ಕ್ರಮಗಳಿದೆ. ಆ ನೇರ ಕ್ರಮಗಳಲ್ಲಿ ಏನಂದರೆ ಒಂದು ಸರಿಯಾದಂತಹ ಉದ್ಯೋಗದ ನೀತಿಯನ್ನು ಹಾಕ್ಕೊಳ್ಳೋದು, ಬೆಲೆಯ ನೀತಿಯನ್ನು ಹಾಕ್ಕೊಳ್ಳೋದು, ಬೆಂಬಲ ಬೆಲೆಯನ್ನು ಸೂಚಿಸೋದು, ಮತ್ತು ಅಂತಾರಾಷ್ಟ್ರೀಯದಿಂದ ಸಹಾಯಗಳನ್ನು ಪಡೀತಾ ಹೋಗೋದು. ಇವುಗಳ ಕ್ರಮಗಳ ಮೂಲಕವೂ ಕೂಡ ಏನು ಮಾಡ್ಬೋದು, ಅದು ಸಾಕಷ್ಟು ಒಂದು ಅನುಕೂಲತೆ ಅಥವಾ ಕ್ರಮಗಳನ್ನು ಕೈಗೊಂಡು ಇಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯತೆ ಆಗ್ತಾ ಹೋಗುತ್ತೆ. ಹೀಗೆ ಅದು ಒಟ್ಟು 3 ಕ್ರಮಗಳ ಮೂಲಕ, ಅಂದರೆ ಹಣಕಾಸಿನ ಕ್ರಮದ ಮೂಲಕ, ವಿತ್ತೀಯ ಅಥವಾ ರಾಜ್ಯಕೋಶ ಕ್ರಮದ ಮೂಲಕ ಮತ್ತು ನೇರ ಕ್ರಮಗಳ ಮೂಲಕ ಅದು ಒಂದು ಆರ್ಥಿಕತೆಯಲ್ಲಿ ಉದ್ಭವವಾದಂತಹ ಆರ್ಥಿಕ ಆವರ್ತಗಳನ್ನು ತಡೆಗಟ್ಟುತ್ತಾ ಹೋಗುತ್ತದೆ. ಸೊ ವಾಟ್ ಆರ್ ದ ವೆನ್ ಎ ಬಿಸ್ನೆಸ್ ಸೈಕಲ್ ಅಕರ್ಸ್, what are the measures that can be taken to control the business cycle? Generally, there are 3 methods. One is monetary measures, fiscal measures, and the last one is direct control or direct measures. How these measures can be controlled, or with the help of these measures, how business cycle can be controlled? We'll take one by one. First, we will take up a monetary measures. Under monetary measures, there are 3 methods that can be used by a bank. One is bank rate, second one is open market operations, third one is CRR, cash, that is cash reserve ratio. Cash reserve ratio. These are the 3 methods, monetary measures adopted by any central bank to control the business cycle. So when there is a depression, it will take a liberal, when an economy is experiencing depression, the central bank will take up a liberal monetary measures. Monetary measures. When there is a boom or a prosperity, it will take a strict or adopt a strict monetary measures. That means it will, when there is a depression, it will decreases the bank rate, it will purchase the shares, and even the CRR, that is a cash reserve ratio, will be decreased. So this is the liberal monetary policy. When there is a boom, it follows the strict measures. That means bank rate will be increased, open market operations, it will ask the bank to purchase the shares from the central bank, and even the cash reserve ratio will be increased. So by these methods, monetary measures, the central bank, which is the highest bank of the country, will control the business cycle. The second one is a fiscal policy. Fiscal policy related to the tax policy, expenditure, as well as the debt policies of the government. So again, in the depression, it follows the liberal fiscal policy, and the boom period, it follows the strict fiscal policy. That is, when there is a depression,
it will not, the government will not introduce a new taxes. Whatever the taxes that already in existence, it may decrease the tax rate, it may declare a tax holiday, it can show some concessions, and it can give a subsidy. All this encourages the invest more money and the expansion of the economic activity. On the other hand, and at the meantime, it can announce a deficit budget. On the other hand, when there is a boom period, it announces a surplus budget, expenditure will be decreased, and that they will not show any concession with regard to the taxes. And one more point which we have to remember, when there is a depression, the government will spend more. So, with this a liberal and a strict fiscal policies, it will control a depression and the boom. In other words, we can say it controls the business cycle. The last one, that is a direct measures. Under the direct measures, pricing policy. Through the pricing policy, it can control it. And the next is unemployment measures, public work, and the rationing. So, all these come together, all these factors, all these control measures will definitely control the business cycle in an economy. ಅಂದರೆ ಎಲ್ಲ ಆರ್ಥಿಕ ಅಂದರೆ ಕ್ರಮಗಳ ಮೂಲಕ ಆರ್ಥಿಕ ಆವರ್ತವನ್ನು ತಡೆಗಟ್ಟಬಹುದು. ಆದರೆ ಇಲ್ಲಿ ಯಾವುದೋ ಒಂದು ಕ್ರಮದ ಮೂಲಕ ಆರ್ಥಿಕ ಆವರ್ತವನ್ನು ತಡೆಗಟ್ತೀವಿ ಅನ್ನೋದು ಕಷ್ಟ. ಆದರೆ ಎಲ್ಲ ಕ್ರಮಗಳನ್ನು ಅನುಸರಿಸಿ ಇಲ್ಲಿ ಆರ್ಥಿಕ ಆವರ್ತವನ್ನು ತಡೆಗಟ್ಟಬಹುದು ಅಥವಾ ನಿಯಂತ್ರಿಸಬಹುದು. ತಡೆಗಟ್ಟಬಹುದು ಅನ್ನೋಕ್ಕಿಂತಲೂ ಇದನ್ನು ನಿಯಂತ್ರಿಸಬಹುದು ಅಂತ ಹೇಳೋದು ಬಹಳ ಸೂಕ್ತ ಆಗ್ತಾ ಹೋಗುತ್ತೆ. ಯಾಕೆ ತಡೆಗಟ್ಟೋದು ಬಹಳಷ್ಟು ಕಷ್ಟ. ಹಾಗಾಗಿ ನಿಯಂತ್ರಣವನ್ನು ಮಾಡೋದು ಸುಲಭ ಆಗ್ಬೋದು. ಹಾಗಾಗಿ ಒಟ್ಟಿನಲ್ಲಿ ಹಣಕಾಸಿನ ಕ್ರಮ, ರಾಜ್ಯಕೋಶದ ಕ್ರಮ ಮತ್ತು ನೇರ ಕ್ರಮಗಳ ಮೂಲಕ ಅದರಲ್ಲಿ ಕಂಡುಬರುವ ಹಲವಾರು ಕ್ರಮಗಳನ್ನು ಒಂದು ಅನುಷ್ಠಾನಕ್ಕೆ ತರುವುದರ ಮೂಲಕ ಕೇಂದ್ರ ಬ್ಯಾಂಕು, ಸರ್ಕಾರಗಳು ಆರ್ಥಿಕ ಆವರ್ತದಿಂದ ಉಂಟಾಗುವ ಪರಿಣಾಮಗಳನ್ನು ಒಂದು ನಿಯಂತ್ರಣಕ್ಕೆ ತರುವಂತಹ ಸಾಧ್ಯತೆಗಳು ಇರ್ತಾ ಹೋಗುತ್ತೆ. ಅಂದರೆ with all these measures, that is monetary, fiscal and the direct measures, both central bank as well as the government can control the business cycle that will occur in an economy. So, in the next one, we will take up what are the theories that are advocated by different economists. ಸೊ ಈವರೆಗೂ ನಿಮಗೆ ಇದೆಲ್ಲವೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ವ್ಯಾಪಾರದ ಚಕ್ರಗಳ ಅರ್ಥ, ಅದರಲ್ಲಿ ಬರುವ ಪ್ರಕಾರಗಳು, ಲಕ್ಷಣಗಳು, ಕಾರಣಗಳು, ವಿವಿಧ ಹಂತಗಳು ಮತ್ತು ಅದನ್ನು ನಿಯಂತ್ರಿಸುವಂತಹ ಕ್ರಮಗಳು. ಸೊ ಇವೆಲ್ಲವನ್ನು ನಾವು ಕೂಲಂಕುಷವಾಗಿ ಅವನುಗಳೆಲ್ಲವನ್ನು ಕೂಡ ನಾವು ತಿಳ್ಕೊತಾ ಬಂದಿದ್ದೀವಿ. ಇವುಗಳಲ್ಲಿ ಸಾಮಾನ್ಯವಾಗಿ ನಾವು ಪರೀಕ್ಷಾ ದೃಷ್ಟಿಯಿಂದ ಏನೇನು ಪ್ರಶ್ನೆಗಳನ್ನು ನಾವು ನಿರೀಕ್ಷಿಸಬಹುದು ಅಂದರೆ, ಒಂದು ಆಬ್ಜೆಕ್ಟಿವ್ ಟೈಪ್ಗೆ ಹೋದಾಗ ಆರ್ಥಿಕ ಆವರ್ತ ಎಂದರೇನು, ಆರ್ಥಿಕ ಆವರ್ತದಲ್ಲಿ ಬರುವ ಹಂತಗಳು ಯಾವುದ್ಯಾವುದು, ಆರ್ಥಿಕ ಆವರ್ತದ ಲಕ್ಷಣಗಳನ್ನು ತಿಳಿಸಿ, ಆರ್ಥಿಕ ಆವರ್ತದ ನಿಯಂತ್ರಣಕ್ಕೆ ಇರುವಂತಹ ಕ್ರಮಗಳು ಯಾವುದು ಅಂತ ಇದು ಆಬ್ಜೆಕ್ಟಿವ್ ಟೈಪ್ಗೆ ನಾವು ನಿರೀಕ್ಷೆಯನ್ನು ಮಾಡಬಹುದಾದಂತಹ ಪ್ರಶ್ನೆಗಳು. ಹಾಗೆಯೇ 5 ಮಾರ್ಕ್ಸ್ಗೆ ಅನಲಿಟಿಕಲ್ ಟೈಪ್ಗೆ ಬಂದಾಗ ಯಾವುದಾದ ವಿವಿಧ ಹಂತಗಳಲ್ಲಿ ಯಾವುದಾದರೂ 2 ಹಂತಗಳನ್ನು ವಿವರಿಸಿ ಅಂತ ಕೇಳಬಹುದು. ಮತ್ತು ಆರ್ಥಿಕ ಆವರ್ತಗಳ ಲಕ್ಷಣಗಳನ್ನು ವಿವರಿಸಿ, ಆರ್ಥಿಕ ಆವರ್ತದ ನಿಯಂತ್ರಣದಲ್ಲಿರುವ ಯಾವುದಾದರೂ ಒಂದು ಕ್ರಮವನ್ನು ವಿವರಿಸಿ ಅಂತ ಕೇಳಬಹುದು. ಎಸ್ಐ ಟೈಪಿಗೆ ಕ್ವಶನ್ ಬಂದಾಗ ಆರ್ಥಿಕ ಆವರ್ತದ ವಿವಿಧ ಹಂತಗಳನ್ನು ವಿವರಿಸಿ, ಅದಕ್ಕೆ ಬದಲಾಗಿ ಆರ್ಥಿಕ ಆವರ್ತ ಎಂದರೇನು, ಆರ್ಥಿಕ ಆವರ್ತದ ನಿಯಂತ್ರಣದ ಕ್ರಮಗಳು ಯಾವುದು, ಈ ರೀತಿ ನಾವು ನಿರೀಕ್ಷೆ ಮಾಡಬಹುದಾದಂತಹ ಪ್ರಶ್ನೆಗಳು.